ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವನ್ನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮಜಿಜ್ಞಾಸ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯಾವುದು ಭಾಷ್ಯನ ತಾತ್ಪರ್ಯನು? ಹಾಂ, ಸರಿ. ಈಗ ಹೇಳಿದರು ಯಾವ್ಯಾವ ದೇವತೆಗೆ ಎಷ್ಟೆಷ್ಟು ಅಂತರ ಇದೆ ಅಂತ ಹೇಳ್ತಾರೆ. ಯದಂತರಂ ವ್ಯಾಘ್ರ ಹರೀಂದ್ರಯೋ ವನೆ, ಯದಂತರಂ ಮೇರು ಗಿರೀಂದ್ರ ವಿಂಧ್ಯಯೋ, ಯದಂತರಂ ಸೂರ್ಯ ಸುರೇಡ್ಯ ಬಿಂಬಯೋ, ತದಂತರಂ ರುದ್ರ ಮಹೇಂದ್ರಯೋರಪಿ. ಯದಂತರಂ ಯಾವ ವ್ಯತ್ಯಾಸ? ವ್ಯಾಘ್ರ ಹರೀಂದ್ರಯೋ, ವ್ಯಾಘ್ರ ಹುಲಿ, ಹರೀಂದ್ರ ಸಿಂಹ, ಸಿಂಹ ಹುಲಿಗಳಿಗೆ ಎಷ್ಟು ವ್ಯತ್ಯಾಸನೋ. ಯದಂತರಂ ಮೇರು ಗಿರೀಂದ್ರ ವಿಂಧ್ಯಯೋ, ಮೇರು ಪರ್ವತಕ್ಕೂ ಮತ್ತು ವಿಂಧ್ಯ ಪರ್ವತಕ್ಕೆ ಎಷ್ಟು ವ್ಯತ್ಯಾಸನೋ. ಯದಂತರಂ ಸೂರ್ಯ ಸುರೇಡ್ಯ ಬಿಂಬಯೋ, ಸೂರ್ಯ ಚಂದ್ರರಿಗೆ ಎಷ್ಟು ವ್ಯತ್ಯಾಸನೋ. ತದಂತರಂ ರುದ್ರ ಮಹೇಂದ್ರಯೋರಪಿ, ಅಂಥ ಒಂದು ವ್ಯತ್ಯಾಸ ರುದ್ರ ಮಹೇಂದ್ರರಲ್ಲಿದೆ. ಅವಿಷ್ಟು ದೃಷ್ಟಾಂತಗಳು. ಅಂದರೆ ಏನಾಯ್ತು, ಈಗ ಇಂದ್ರದೇವರು ರುದ್ರದೇವರಿಗೂ ಭಾರಿ ವ್ಯತ್ಯಾಸ ಇದೆ ಅಂತಾಯಿತು. ಯದಂತರಂ ಸಿಂಹ ಗಜೇಂದ್ರಯೋರ್ವನೆ, ಯದಂತರಂ ಸೂರ್ಯ ಶಶಾಂಕಯೋರ್ದಿವಿ, ಯದಂತರಂ ಜಾಹ್ನವಿ ಸೂರ್ಯ ಕನ್ಯಯೋ, ತದಂತರಂ ಬ್ರಹ್ಮ ಗಿರೀಶಯೋರಪಿ. ಇನ್ನು ಬ್ರಹ್ಮದೇವರಿಗೂ ರುದ್ರದೇವರಿಗೆ ಎಷ್ಟು ವ್ಯತ್ಯಾಸ ಇದೆ. ಯದಂತರಂ ಸಿಂಹ ಗಜೇಂದ್ರಯೋರ್ವನೆ, ಸಿಂಹಕ್ಕೂ ಆನೆಗೂ ಎಷ್ಟು ವ್ಯತ್ಯಾಸ ಇದೆಯೋ ಡಿಫ್ರೆನ್ಸ್ ನೋಡಿ. ಅಲ್ಲೇ ಹೇಳಿ ಸಿಂಹಕ್ಕೂ ಹುಲಿಗೆ ಅಂತ ಹೇಳಿದ್ರು, ಸಿಂಹಕ್ಕೂ ಆನೆಗೆ ಅಂತ ಹೇಳಿದ್ರು. ಆಮೇಲೆ ಯದಂತರಂ ಸೂರ್ಯ ಶಶಾಂಕಯೋರಿವ, ಸೂರ್ಯ ಚಂದ್ರರಿಗೆ. ಇಲ್ಲಿ ಬೇರೆ ವ್ಯತ್ಯಾಸ ಹೋಗ್ಬೇಕು. ಸೂರ್ಯನ ಬೆಳಕನ್ನೇ ಚಂದ್ರ ಕೊಡೋದ್ರಿಂದ ಬಿಂಬ ಪ್ರತಿಬಿಂಬ ಭಾವ ಅಂತೀಗ. ಸೂರ್ಯ ಬಿಂಬ ಚಂದ್ರ ಪ್ರತಿಬಿಂಬನಾದ್ದರಿಂದ ಆ ಅರ್ಥ. ಅಲ್ಲಿ ತೊಗೊಂಡಾಗ ಹಗಲು ರಾತ್ರಿ ಬೆಳಕಿನ ವ್ಯತ್ಯಾಸ ಮಾತ್ರ. ಇಲ್ಲಿ ಡಿಪೆಂಡೆನ್ಸ್ ಹೋಗ್ಬೇಕು ಪ್ರತಿಬಿಂಬದ್ದು. ಹಾಂ, ದಿವಿ ಅಂದರೆ ಗಗನದೊಳಗೆ ಆಕಾಶದೊಳಗೆ ಅಂತ ಅರ್ಥ. ಯದಂತರಂ ಜಾಹ್ನವಿ ಸೂರ್ಯಕನ್ಯಯೋ, ಸೂರ್ಯಕನ್ಯಾ ಅಂದರೆ ಯಾರು? ಯಮುನಾ. ಗಂಗಾ ಯಮುನಕ್ಕೆ ಎಷ್ಟು ವ್ಯತ್ಯಾಸ ಇದೆಯೋ ಭಾಳ ವ್ಯತ್ಯಾಸ ಇದೆ. ಇವನ ಕನ್ಯಾ. ತದಂತರಂ ಬ್ರಹ್ಮ ಗಿರೀಶಯೋರಪಿ, ಅಂಥ ಒಂದು ವ್ಯತ್ಯಾಸ ಯಾರಿಗಿದೆ? ಬ್ರಹ್ಮದೇವರಿಗೂ ರುದ್ರದೇವರಿಗೂ ಇದೆ. ಅಂದರೆ ಗರುಡ ಶ್ರೇಷ್ಠತೆ ಎಲ್ಲ ಕಾಮನ್ನು. ಯದಂತರಂ ಪ್ರಳಯಜ ವಾರಿ ವಿಪ್ಲುಷೋ, ಯದಂತರಂ ಸ್ತಂಭ ಹಿರಣ್ಯ ಗರ್ಭಯೋ, ಸ್ಫುಲಿಂಗ ಸಂವರ್ತಕಯೋರ್ ಯದಂತರಂ, ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋ. ಹೇಗೆ ಚೇಂಜ್ ಮಾಡ್ತಾ ಹೋಗ್ತಾರೆ ದೃಷ್ಟಾಂತನ. ಯದಂತರಂ ಪ್ರಳಯಜ ವಾರಿ ವಿಪ್ಲುಷೋ, ಯದಂತರಂ ಸ್ತಂಭ ಹಿರಣ್ಯ ಗರ್ಭಯೋ, ಸ್ಫುಲಿಂಗ ಸಂವರ್ತಕಯೋ ಯದಂತರಂ, ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋ. ಯದಂತರಂ ಪ್ರಳಯಜ ವಾರಿ ವಿಪ್ಲುಷೋ, ಪ್ರಳಯೋದ ಕೈಯಲ್ಲಿ ಒಂದು ಹನಿಯಲ್ಲಿ ಎಷ್ಟು ಬಿಗ್ ಗ್ಯಾಪ್ ಇದು. ಯದಂತರಂ ಸ್ತಂಭ ಹಿರಣ್ಯ ಗರ್ಭಯೋ, ಸ್ತಂಭ ಅಂದರೆ ಜೊಂಡು, ಹಿರಣ್ಯ ಕಂಬ ಅಲ್ಲ, ಜೊಂಡು ಅಂತೀವಲ್ಲ, ಬೆಳೆದಿರುತ್ತಲ್ಲ, ವೇಸ್ಟ್ ಇದು ತೃಣ, ಅದು ಸಣ್ಣ ತೃಣ ವಿಶೇಷ. ಮತ್ತು ಅವರಿಗೂ ಬ್ರಹ್ಮದೇವರಿಗೆ ಎಷ್ಟು ವ್ಯತ್ಯಾಸ ಇದೆಯೋ. ಸ್ಫುಲಿಂಗ ಸಂವರ್ತಕಯೋ, ಸ್ಫುಲಿಂಗ ಅಂದರೆ ಬೆಂಕಿಯ ಕಿಡಿ, ಸಂವರ್ತಕ ಅಂದರೆ ಪ್ರಳಯಾಗ್ನಿ, ಎಷ್ಟು ವ್ಯತ್ಯಾಸ ಇದೆಯೋ. ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋ, ವಿಷ್ಣು ಬ್ರಹ್ಮ ಅಷ್ಟು ವ್ಯತ್ಯಾಸ ಇದೆ. ದೃಷ್ಟಾಂತ ಕೊಡಬೇಕಾದ್ರೆ ಇದನ್ನು ತಾರತಮ್ಯ ಅಂದರೆ ಆಗಿರಬೇಕು, ಅರ್ಥ ಆಗಿರಬೇಕು, ವ್ಯತ್ಯಾಸನೂ ಗೊತ್ತಾಗಬೇಕು.
ಎಲ್ಲ ಒಂದೇ ಅಂತ ಹೇಳೋದಕ್ಕೆ ಹೋದರೆ ಅದು ವೈಷ್ಣವ ಮತ ಅಲ್ಲ. ಅನಂತತ್ವಾತ್ ಬೇಕಿಲ್ಲ. ಯಾಕಂದ್ರೆ ಇವೆಲ್ಲ ತೊಗೊಂಡಾಗ ನಾ ಹೇಳಬೇಕಾದ್ರೆ ಜೀವೇಶ್ವರ ಲಕ್ಷ್ಮಿ ಹೇಳಿದ್ರೆ ಜೀವೇಶ್ವರ ವೇದ ಹೇಳಿಬಿಡ್ತಾರೆ. ಲಕ್ಷ್ಮಿ ವೇದ ಅಂಡರ್ಸ್ಟುಡ್ ಅಲ್ಲಿ ಮಧ್ಯೆ ಏನು ಗೊತ್ತಾಗಬೇಕು ನಮಗೀಗ. ಸಾಮಾನ್ಯವಾಗಿ ಇಲ್ಲಿ ಕೇಸ್ ಬರೋದಿಲ್ಲಿ ಈಗ ಇಂದ್ರ ಮಹೇಂದ್ರ ಒಂದು ಕೇಸು, ಆಮೇಲೆ ಬ್ರಹ್ಮ ರುದ್ರದೇವರು ಒಂದು ಕೇಸು, ಬ್ರಹ್ಮ ವಿಷ್ಣು ಈ 3 ಕೇಸುಗಳಲ್ಲಿ ಡಿಫ್ರೆನ್ಸ್ ತೋರಿಸಿದ್ರೆ ಇದು ಉಳಿದೆಲ್ಲ ಏನೀಗ ಆ ಗ್ಯಾಪ್ಗಳ ಮಧ್ಯೆ ಅರ್ಥ ಮಾಡಬೇಕು. ಮಧ್ಯೆ ಸರಸ್ವತಿ ಭಾರತೀಯರಿದ್ದಾರಲ್ಲ ಹೇಳಲಿಲ್ಲ ಅದೇ ಟೈಪ್, ಅದು ಅವರಿಗಿಂತ ಜಾಸ್ತಿ ತುಂಬ ಜಾಸ್ತಿ ಇದೆ ಅಂತ ಹೇಳಿದಲ್ಲಿ ತಾತ್ಪರ್ಯ ಹೊರತು ಬೇರೆ ಅಲ್ಲ. ಮತ್ತು ಸಾಮಾನ್ಯ ಪ್ರಸಕ್ತಿ ಎಲ್ಲಿ ಬರುತ್ತೆ, ಗಂಡಸರ ಬಗ್ಗೆ ಹೆಚ್ಚು ಪ್ರಸಕ್ತಿ, ಅದರಿಂದ ಅವನು ಹೇಳಿಬಿಟ್ರೆ ಹೆಂಗಸರು ಬಂದಾಗಾಯಿತು. ಮತ್ತು ಜನ ಗೊತ್ತಿರೋದಲ್ಲ ಯಾವುದು ಮಹಾಲಕ್ಷ್ಮಿ ಬಗ್ಗೆ ವಿವಾದ ಇಲ್ಲ. ಲಕ್ಷ್ಮೀಪತಿ ಅಂತ ಪ್ರಸಿದ್ಧ, ದೇವರು ಲಕ್ಷ್ಮೀಪತಿ ಅಂತ ಹೇಳೋದಕ್ಕೆ ಯಾರಿಗೂ ಸಂದೇಹನೇ ಇಲ್ಲ. ಇಲ್ಲಿ ಸಂದೇಹ ಇದೆ. ಬ್ರಹ್ಮದೇವರಿಗೂ ಹಿರಣ್ಯಕೃಷ್ಣ ಮೊದಲಾದವರಿಗೆ ವ್ಯತ್ಯಾಸ ಗೊತ್ತಿದ್ದಿದ್ರೆ ವಿಷ್ಣುವಿನ ಹತ್ರ ಹೋಗ್ತಾಯಿದ್ರು. ಅವ್ರು ಯಾರ ಹತ್ರ ಹೋದರು? ಬ್ರಹ್ಮದೇವ್ರ ಹತ್ರ. ಇದರಿಂದ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಉಪಯೋಗಿಸ್ಕೋಬೇಕಂತ, ಬರೀ ಅರ್ಥ ಮಾಡ್ಕೊಡೋದಲ್ಲ, ಜೀವನದಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅದು ಸಾರ್ಥಕ. ಅಲ್ಲಲ್ಲೇ ಬಿಟ್ಬಿಡೋದು ಮತ್ತು ಆ ಪ್ರಕಾರ ಎಲ್ಲ ಕಡೆ ಹೋಗ್ತಿರೋದೇನೆ, ವ್ಯತ್ಯಾಸ ಇಲ್ದಾಗ ತಪ್ಪಾಗುತ್ತೆ. ಅನುಷ್ಠಾನಕ್ಕೆ ಬರದೇ ಹೋದರೆ ಮಾತು ಏನಿದ್ರೂ ಬೆಲೆ ಇರೋದಿಲ್ಲ. ಅವ್ರಿಗೆ ಔಷಧಿ ಇದೆ ತೊಗೋಬೇಕಲ್ಲ, ಅವನು ಕರೆಕ್ಟ್ ಔಷಧಿ ಇದೆ ತೊಗೋತಾ ಇಲ್ಲ, ವಾಸಿ ಆಗಲ್ಲ. ಹಾಗೆ ಅನಂತತ್ವಾತ್ ಮಹಾವಿಷ್ಣೋ ತದಂತರಮನಂತಕಂ ಮಹಾತ್ಮ್ಯ ಸೂಚನಾರ್ಥಾಯ ಹಿ ಉದಾಹರಣಮೀರಿತಂ ತತ್ಸಮೋಭ್ಯಧಿಕೋ ವಾಪಿ ನಾಸ್ತಿ ಕಿಂಚಿತ್ ಕದಾಚನ. ಎಲ್ಲಿ ಇಷ್ಟೊತ್ತು ಹೇಳಿದ್ದು ಅದೇ ಥರ ಹೇಳ್ತಿರೋದು, ಫುಲ್ ತಾರತಮ್ಯ ಹೇಳಿದ್ದಾರೆ. ಏನು ಬಂತು ಜಾಹ್ನವಿ ಕನ್ಯೆ ಅಲ್ಲಿ ಹೇಳಿದ್ದು ಹಿಂದೆ ಹೇಳಿದಿಲ್ಲ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈಗ ರುದ್ರ ಮಹೇಂದ್ರಯೋರಪಿ ಬ್ರಹ್ಮಗಿರೀಶಯೋ ಜಾಹ್ನವಿ ಸೂರ್ಯಕನ್ಯೆಯೋ ಪೂರ್ತಿ ವ್ಯತ್ಯಾಸ ಬೇಕಾಷ್ಟು ವ್ಯತ್ಯಾಸ ಮಾಡಿಬಿಟ್ರು. ಗೊತ್ತಾಯ್ತಾ? ಮೊದಲೇ ಹೇಳಿದೆ, ಬರೀ ಸೂರ್ಯಚಂದ್ರ ಬೆಳಕಷ್ಟ ತೊಗೊಂಡ್ಬಿಟ್ಟಾಗ ಬ್ರಹ್ಮ ಇವ್ರಿಗೆ ಇಂದ್ರದೇವರಿಗೆ ಇವ್ರಿಗೆ ಬಂದಾಗ ಬಿಂಬ ಪ್ರತಿಬಿಂಬ ಅದೇ ದೃಷ್ಟಾಂತನೇ. ಸೂರ್ಯನ ಬೆಳಗ್ಗೆ ಚಂದ್ರ ಬೆಳಕು ಕೊಡೋದಿಲ್ಲ, ಅದು ಪ್ರೂವ್ಡ್, ಸೈಂಟಿಫಿಕಲಿ ಪ್ರೂವ್ಡ್. ಅದು ವಾಯುದೇವರ ಅನುಗ್ರಹ ಮಾಡಿದ್ರೆ ಇವ್ರಿಗೆ ಬರೋದಿಲ್ಲ. ಆದ್ದರಿಂದ ಅದೇ ದೃಷ್ಟಾಂತನೇ ಬೇರೆ ಆಯ್ತು. ಈಗ ಡಿಫರೆಂಟ್ ಆ್ಯಂಗಲಲ್ಲಿ ನೋಡಿದಾಗ ಬಿಂಬ ಪ್ರತಿಬಿಂಬ ಹಿಣಿತ ಆಭಾಸಕೋಶ್ಚ ಪವನಃ ಪವನಸ್ಯ ರುದ್ರ, ಅದಕ್ಕೆ ಮ್ಯಾಚ್ ಆಯಿತು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಸ್ವಾರಸ್ಯ ಹುಡುಕ್ಬೇಕಲ್ಲಿ. ನಾವು ಸುಮ್ಮನೆ ನೋಡಿದ್ರೆ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಶಾಸ್ತ್ರೀಯ ದೃಷ್ಟಾಂತಗಳನ್ನು ಶಾಸ್ತ್ರೀಯ ಹಿನ್ನೆಲೆಯಲ್ಲೇ ನೋಡಬೇಕು, ಅವಾಗ ಅರ್ಥ ಆಗುತ್ತೆ. ಗಂಗಾ ಯಮುನಾ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲಿ ನೋಡ್ತಿರ್ಲಿಕ್ಕೆ ಬಿಳಿ ಕಪ್ಪು ಗೊತ್ತಾಗ್ಬಿಡುತ್ತೆ, ನೋಡ್ತಿರ್ಲಿಕ್ಕೆ ಗೊತ್ತಾಗುತ್ತೆ. ಅದು ಬೇರೆ ತೊಗೊಂಡು ನಾನು ಹೇಳಿಲ್ಲ, ಬೇರೆ ಎಕ್ಸಾಂಪಲ್ ಕೊಟ್ಟರು. ಅದರ ಸೂರ್ಯಕನ್ಯೆಯೋ ವಾರಿಯಲ್ಲಿ ಒಂದು ಹನಿಯಲ್ಲಿ ಪ್ರಳಯಜ ವಾರಿ, ಬರೀ ಬಾವಿಗೂ ಒಂದು ಇದಕ್ಕೆ ಸೇರಿಸಿರೋ ಬಿಂದು ಸೇರಿಸಿರೋ ಸಾಕು. ಪ್ರಳಯ ಕಾಲದ ಸಾಗರೆಯಲ್ಲಿ ಒಂದು ಹನಿ ಜಸ್ಟ್ ಬಾಯಿಂದ ಮಾತಾಡಬೇಕು, ಒಂದು ಹನಿ ಬರುತ್ತೆ, ಅದು ವಿಪ್ರಿಟ್ ಅಂತ ಕರೀತಾರೆ. ಎಂಜಲ ತುಣುಕು, ಅದಕ್ಕೆ ಕಂಪೇರ್ ಮಾಡೋಕ್ಕೆ ಬರುತ್ತಾ? ಅಷ್ಟು ಡಿಫ್ರೆನ್ಸ್ ಇದೆ. ಬಿಗ್ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಹುಲಿ ಸಿಂಹ ಒಂದೊಂದೊಂದು ಕೊಲ್ಲೋದಿಲ್ಲ, ಡಿಫ್ರೆನ್ಸ್ ಇದ್ದರೂ ಕೂಡ ಏನಲ್ಲ ಅವೆರಡು ಕೂಡ ಎರಡಕ್ಕೂ ಆಹಾರ ಒಂದೇ ಪ್ರಾಣಿಗಳೇ, ಎರಡನ್ನೂ ಸಿಂಹ ಹುಲಿ ಒಂದೇ ಆಹಾರ. ಆದರೆ ಆನೆ ಹಾಗಲ್ಲ. ಸಿಂಹ ಮತ್ತು ಆನೆ ತೊಗೊಂಡಾಗ ಯಾವ್ದು ಗೆಲ್ಲಬೇಕು? ಸಿಂಹ. ಅದು ಗಜಸಿಂಹ ನ್ಯಾಯ ಅಂತಲೇ ಹೆಸರು ಅದಕ್ಕೆ. ಗಜಸಿಂಹ ನ್ಯಾಯ ಅಂದ್ರೇನು? ಗಜಸಿಂಹಗಳು ಹೋರಾಡಬೇಕಾದ್ರೆ ಸಿಂಹಕ್ಕೆ ಗೆಲುವು ಹೇಗೋ ಹಾಗೆ ವೀಕ್ ಪಾರ್ಟಿ ಸ್ಟ್ರಾಂಗ್ ಪಾರ್ಟಿ ಯುದ್ಧ ಬಂದಾಗ ಯಾರು ಗೆಲ್ತಾರೆ? ಅದು ಆ ಅರ್ಥದಲ್ಲಿ ಅಲ್ಲಿ ವ್ಯತ್ಯಾಸ ಆಯಿತು. ಅದಕ್ಕೂ ಅದು ಅದರಿಂದ ಡಿಫ್ರೆನ್ಸ್ ಇದ್ದೇ ಇದೆ. ನೋಡೋದು ಸಿಂಹ ಪದ ಒಂದೇ ಕಾಣಿಸ್ತೇ ಹೊರತು ಗಜೇಂದ್ರ ಬಿಟ್ಟುಬಿಡಬಾರ್ದು. ಅಲ್ಲಿ ಏನು ಮಾಡಿದ್ದಾರೆ? ವ್ಯಾಘ್ರ ಹರೀಂದ್ರ ಅಂತ ಕರೆದ್ರು. ಹರೀಂದ್ರ ಅಂದ್ರೇನು? ಸಿಂಹ. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ, ಸಿಂಹ ಮತ್ತು ಆನೆ, ಅದರ ಬಗ್ಗೆ ಪ್ರಸಿದ್ಧಿ ಯಾವುದಕ್ಕಿದೆ ಅಂತ ತಗೊಳ್ಬೇಕು. ಸೂರ್ಯ ಶಶಾಂಕಯೋ ಒಂದೇ ಆಗಿದ್ದು ಸೂರ್ಯ ಶಶಾಂಕ ಒಂದೇ, ಉಳಿದೆಲ್ಲ ಬೇರೆ. ಅಲ್ಲಿ ಆ್ಯಂಗಲ್ ಬೇರೆ ಇದ್ದಿದ್ದಕ್ಕೆ ಅರ್ಥ ಬೇರೆ ಆಗ್ಬಿಡತ್ತೆ. ಸ್ಫುಲಿಂಗ ಸಂವರ್ತಕಯೋರ್ ಯದಂತರಂ ತದಂತರಂ ವಿಷ್ಣು ಹಿರಣ್ಯ ಗರ್ಭಯೋ ಅನಂತತ್ವಾದ್ ಮಹಾವಿಷ್ಣು ತದನಂತರಮನಂತಕಂ ಮಹಾತ್ಮ್ಯ ಸೂಚನಾರ್ಥಾಯ ಉದಾಹರಣವೀರಿತಂ. ಈಗ ಅನಂತತ್ವಾತ್ ಮಹಾವಿಷ್ಣು ತದಂತರಮನಂತಕಂ ಆ್ಯಕ್ಚುಲಿ ಕ್ಲಾರಿಫಿಕೇಷನ್ ಕೊಟ್ಟರು. ಬ್ರಹ್ಮ ಮತ್ತು ಇವರು ವ್ಯತ್ಯಾಸ ಇರಬೇಕಾದ್ರೆ 3 ಗುಣ ಹಾಗೆಲ್ಲ ವ್ಯತ್ಯಾಸ ಹೇಳಿದ್ದೇವೆ. ಆದರೆ ಇಲ್ಲಿ ಯಾತಕ್ಕೆ ಪ್ರಳಯದ ವಾರಿ ಒಂದು ಹನಿಗೆ ತೊಗೊಂಡಿದ್ದು ಅಂತ ಕೇಳಿದರೆ ಅನಂತತ್ವ, ಡಿಫ್ರೆನ್ಸ್ ಎಷ್ಟದು? ಅನಂತ. ಆದ್ದರಿಂದಲೇ ಉದಾಹರಣೆ ಮೀರಿತವೆ. ಇನ್ನೂ ತೊಗೊಳ್ಳೋದಾದರೆ ಸ್ತಂಭ ಹಿರಡೆಗಳು ತೊಗೊಂಡಾಗ ಕೂಡ ಇನ್ನೂ ಅದು ಕಡಿಮೆನೇ. ದೇವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇನ್ನೂ ಕಡಿಮೆ. ಅನಂತಕ್ಕೆ ವ್ಯತ್ಯಾಸ ಇಲ್ಲ ಎರಡಕ್ಕೂ. ಹಿರಣ್ಯಗರ್ಭಕ್ಕೂ ಕೂಡ ಎಷ್ಟು ಕೋಟಿ ಬೇಕಾಗಿರಲಿ, ಅನಂತ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಏನು ಹೇಳಿದರೆ, ಈಗ ದೃಷ್ಟಾಂತ ಕೊಟ್ಟಿದ್ದೇವೆ, ಅಷ್ಟಕ್ಕೆ ನಿಲ್ಲಿಸಬಾರ್ದು, ಅನಂತ ಅಂತಲೇ ಅರ್ಥ ಮಾಡ್ಕೊಳ್ಳಿ ಅಂತೇಳಿದ್ರು.
ಕೆಲವು ವಿಷಯ ನಾನು ಸ್ಟಾಪ್ ಮಾಡ್ದೇನೆ, ಇನ್ನೂ ಮುಂದೆ ಅರ್ಥ ಮಾಡ್ಕೊಂಡು. ಯಾಕಂದರೆ ಇದಕ್ಕಿಂತ ಹೆಚ್ಚು ದೃಷ್ಟಾಂತ ಕೊಡೋಕ್ಕೆ ಬರೋದಿಲ್ಲ. ನಮ್ಗೆ ಕೊಟ್ಟಿರೋ ಬೆಸ್ಟ್ ಎಕ್ಸಾಂಪಲ್ ಆದ್ದರಿಂದ. ಬಟ್ ಇನ್ನು ಸ್ಟಿಲ್ ಇನ್ಅಡಿಕ್ವೇಟ್ ಅದು. ಇಷ್ಟು ಒಳ್ಳೆಯ ಉದಾಹರಣೆ ಕೂಡ ಇನ್ಅಡಿಕ್ವೇಟೆ. ಸೂರ್ಯಚಂದ್ರ ಇದ್ದಾಗ ಇವರಿದ್ದಾರೆ, ಲಕ್ಷ್ಮೀನಾರಾಯಣರಿದ್ದಾರೆ, ಹೋಯಿತು. ಯಾಕೆ? ಇಲ್ಲಿ ಸೂರ್ಯ, ಇಲ್ಲಿ ಚಂದ್ರ, ಇಲ್ಲಿ ಲಕ್ಷ್ಮೀನಾರಾಯಣ, ಭಾರಿ ವ್ಯತ್ಯಾಸ. ಯಾವಾಗ ಕರೆಕ್ಟು? ಸೂರ್ಯನ ಪ್ರತಿಬಿಂಬ ಚಂದ್ರ ಅಂತ ಕರೆಕ್ಟ್ ಅದು. ಮಹಾಲಕ್ಷ್ಮಿ ಆಭಾಸಕಾತು ರಮ, ಅವಾಗ ಸರಿ ಹೋಯಿತು. ಅದು ಒಂದೇ ದೃಷ್ಟಾಂತನೇ, ಪೂರ್ಣ ಆಗೋದಿಲ್ಲ, ಪೂರ್ಣ ಆಗುತ್ತೆ ಕೆಲವು ಕಡೆಗೆ. ಬಿಂಬ ಪ್ರತಿಬಿಂಬ ಅಂತ ಕೊಟ್ಟಾಗ ಅದು ಪೂರ್ಣನೇ. ಅದು ಬಿಟ್ಟು ಬೇರೆ ಏನೇ ಕೊಟ್ಟರು ಕೂಡ ಏನಾಗೋದಿಲ್ಲ, ರಾಜಭೃತ್ಯ ನ್ಯಾಯ, ಅನಂತ ವ್ಯತ್ಯಾಸ ಇಲ್ಲ ಎರಡಕ್ಕೂ. ಆದರೆ ಬಿಂಬ ಪ್ರತಿಬಿಂಬಕ್ಕೆ ಟೋಟಲ್ ಡಿಪೆಂಡೆನ್ಸ್ ಇದೆ. ಅದು ಟೋಟಲ್ ಡಿಪೆಂಡೆನ್ಸ್ ಡಿಸೈನ್ ಮಾಡಿ ಹೋಗ್ಬಿಡ್ತಾರೆ, ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಹೇಳ್ತಾರೆ ಕನಕದಾಸರು ಬರೀತಾರಲ್ಲ, ರಾಜ ಮುನಿದರೆ ಮತ್ತು ರಾಜ್ಯವನ್ನೇ ತೊರೆಯಬಹುದು. ಸಿಟ್ಟು ಬಂತು, ಬೇರೆ ದೇಶಕ್ಕೆ ಹೋದ, ಅಲ್ಲಿ ಸಿಟಿಸನ್ ಆಗಿಬಿಟ್ಟ, ಕತೆ ಮುಗೀತು, ಗುಡ್ ಬೈ ಇವರಿಗೆ. ಆದರೆ ದೇವರಿಗೆ ಗುಡ್ ಬೈ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಹಾಂ, ಒಳಗೆ ಇರೋದು. ಅದಕ್ಕೆ ಒಂದೇ ದೃಷ್ಟಾಂತ, ಡಿಫ್ರೆನ್ಸಲ್ಲಿ ನೋಡಿ. ಮಹಾತ್ಮ್ಯ ಸೂಚನಾರ್ಥ ಇಹಿ ಉದಾಹರಣ ಮೀರಿತಂ. ದೃಷ್ಟಾಂತ ಹೇಳಿದ್ದು ಜಾತಕ್ಕೆ ಅಂದರೆ ಮಹಾತ್ಮ್ಯ ತಿಳಿಬೇಕು, ತಾರತಮ್ಯನೂ ತಿಳಿಬೇಕು. ಇವ್ರು ನಾವು ಯಾವ ಗುಂಪಿಗೆ ಸೇರೋದಿಲ್ಲ ಇದ್ರೊಳಗೆ, ಅದರಿಂದ ಯೋಚನೆ ಬರೋದಿಲ್ಲ. ಅರ್ಥ ಆಯ್ತಾ? ಯಾವ ಗುಂಪಿಗೂ ವ್ಯಾಕರಣ ಯಾವುದ್ರಲ್ಲೂ ಬರೋದಿಲ್ಲ ಅಂತ ನಮಗೆ ಹೇಳಿದ್ದಲ್ಲ ಇದು. ಅವರ ಶ್ರೇಷ್ಠತ್ವ ಗೊತ್ತಾಗಿದೆ ನಮಗೆ, ಅವರಲ್ಲಿ ಡಿಫ್ರೆನ್ಸ್ ಗೊತ್ತಾಗಲಿಕ್ಕೆ ಇಷ್ಟು ಹೇಳಿದ್ದ ಹೊರತು ಬೇರೆ ಅಲ್ಲ. ಮಹಾತ್ಮ್ಯ ಸೂಚನಾರ್ಥ ಇಹಿ ಉದಾಹರಣ ಮೀರಿತ. ಉದಾಹರಣೆ ಬಗ್ಗೆ ಒಂದು ದೃಷ್ಟಿಯಿಂದ ಒಳ್ಳೆಯ ದೃಷ್ಟಾಂತ ಇದೆ. ಯಾವುದೇ ದೃಷ್ಟಾಂತ ಕೊಟ್ಟರು ಕೂಡ ಈ ಅರ್ಥ, ಅಲ್ಲಿ ಹಿರಿಮೆ ಮಾತ್ರ ತೊಗೋಬೇಕು, ಅದೇನು ತೊಗೊಳ್ಬಾರ್ದು, ಉಳಿದೆಲ್ಲ ತೊಗೊಳ್ಬಾರ್ದು. ತತ್ಸಮೋ ಅಭ್ಯಧಿಕೋವ. ಕೊನೆಗೆ ಇನ್ನೂ ಹೇಳಬೇಕಾದ್ರೆ ದೇವ್ರು ಹೇಗಿದ್ದಾರೆ, ದೇವರಿದ್ದಾಗಿದ್ದಾರೆ ಅಷ್ಟೇ. ಇನ್ನು ಯಾವ ಎಕ್ಸಾಂಪಲ್ ಕೊಟ್ಟರು ಸರಿ ಹೋಗೋದಿಲ್ಲ. ಆದ್ದರಿಂದ ದೇವರೇ ಸಾಟಿ. ನ ತತ್ಸಮೋ ಅಭ್ಯಧಿಕೋ ವಾಪಿ ನಾಸ್ತಿ ಕಶ್ಚಿತ್ ಕಥಾ. ಅನಂತಪಟ್ಟು ಗ್ರೇಟ್ ಅಂದಮೇಲೆ ಇನ್ನು ಸಮಾಗಿಮ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು, ವ್ಯತ್ಯಾಸ ಬಂತು. ಏತೇನ ಸತ್ಯವಾಕ್ಯೇನ ತಮೇವ ಪ್ರವಿಶಾಮಿ ಅಹಂ ಇತ್ಯಾದ್ಯಾಹ. ಏತೇನ ಸತ್ಯವಾಕ್ಯೇನ, ಸತ್ಯವಾಕ್ಯ ಆದ್ದರಿಂದ ಸತ್ಯ ಶಬ್ದಕ್ಕೆ ಅನೇಕ ಅರ್ಥ. ಸತ್ಯ ಅಂದರೆ ನಿರ್ಣಯ, ಮೀಮಾಂಸ, ವಿಚಾರ ಸಿದ್ಧವಾದ ವಿಚಾರ ಇದು ಅಂತ ಅರ್ಥ. ಭೃಗುಗಳು ಸುಮ್ಮನೆ ಹೇಳಿಲ್ಲ, ಏನು ಮಾಡಿದ್ರು ಅವರು? ಪರೀಕ್ಷೆ ಮಾಡಿ ನಿರ್ಣಯ. ಸುಮ್ಮನೆ ಹೇಳಿದರೆ ಏನಾಗುತ್ತದೋ ಹೇಳಿಕೆ ಆಗುತ್ತೆ. ಹೇಳಿಕೆ ಬೇರೆ, ಅದಕ್ಕೆ ನಿರ್ಣಯ ಕೊಡೋದು ಬೇರೆ. ತಮೇವ. ಇವೆಲ್ಲ ಸಾಕ್ಷಿಗಳೆಲ್ಲ ಏನು ಹೇಳ್ತಾರೆ? ಸಾಕ್ಷಿಗಳ ನಿರ್ಣಯ ಅಲ್ಲ, ಏನು ಹೇಳ್ತಾರೆ ಅವರು? ಸ್ಟೇಟ್ಮೆಂಟ್ ಅಷ್ಟೇ, ಸ್ಟೇಟ್ಮೆಂಟ್ಗಳು. ಅಡ್ವೊಕೇಟ್ ಏನು ಮಾಡ್ತಾರೆ? ಆರ್ಗ್ಯುಮೆಂಟ್. ಅವರು ಅದು ಸ್ಟೇಟ್ಮೆಂಟ್, ಇದು ಆರ್ಗ್ಯುಮೆಂಟ್, ಅದು ಜಡ್ಜ್ಮೆಂಟು. ಮೂರು ಡಿಫ್ರೆನ್ಸ್ ಆಗಿ ಬರೋದು ಗೊತ್ತಾಯ್ತಾ? ಲಾಯರ್ ಎಷ್ಟೇ ವಾದ ಮಾಡಲಿ, ಅವನು ಎಷ್ಟು ದಿವಸ ವಾದ ಮಾಡಲಿ, ಅದು ಆರ್ಗ್ಯುಮೆಂಟ್ ಅಷ್ಟೇ. ಜಡ್ಜ್ ಒಂದೇ ದಿವಸ ಒಂದೇ ವಾಕ್ಯ ಹೇಳಿದ್ರೆ ಜಡ್ಜ್ಮೆಂಟ್. ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಈ ಸ್ಟೇಟ್ಮೆಂಟ್ ಸಾಕ್ಷಿ ಏನು ಜಡ್ಜ್ಮೆಂಟ್ ಕೊಡೋಂಗಿಲ್ಲ ಅವರು, ಖಂಡಿತ ಹೇಳಬೇಕು ಅಷ್ಟೇ. ಅವನು ತೀರ್ಮಾನ ಏನೂ ಮಾಡೋಂಗಿಲ್ಲ ಅವನು. ಅದಕ್ಕೆ ಸ್ಟೇಟ್ಮೆಂಟ್ ಅಷ್ಟೇ. ಬಿಡುದವ್ರದ್ದು ಸ್ಟೇಟ್ಮೆಂಟು, ವಾಯುದೇವರದ ಆರ್ಗ್ಯುಮೆಂಟು, ಪರಮಾತ್ಮರದ ನಿರ್ಣಯ. ವಾಯುದೇವರ ಆರ್ಗ್ಯುಮೆಂಟ್ ಅಂತಂತಂದರೆ ನಿರ್ಣಯ ಬರಲೇಬೇಕಂತ ಆರ್ಗ್ಯುಮೆಂಟು. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಏತೇನ ಸತ್ಯವಾಕ್ಯೇನ ತಮೇವ ಇದೆಲ್ಲ ಹೇಳ್ತಾ ಇದ್ದು ಏನು ಉಪಯೋಗ ಅಂದರೆ, ತಮೇವ ಪ್ರವಿಶಾಮ್ಯಹಂ. ಅಲ್ಲೇನು ಬಂದಿತ್ತು? ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ ಅಂತ ಹೇಳ್ತಾರೆ. ಸರ್ವಾರ್ಥ ಯಾತಕ್ಕೆ? ತಮೇವ ಪ್ರವಿಶಾಮಿ, ಇದರೊಳಗೆ ಪ್ರವೇಶ ಮಾಡಿಬಿಡ್ತೇವೆ, ಅದು ಮುಕ್ತರಾಗ್ತೇವೆ ಅಂತ ಅರ್ಥ. ಸರ್ವಾರ್ಥ ಅಂದ್ರೇನು? ಎರಡರ್ಥ. ಎಲ್ಲ ಅರ್ಥಗಳು ಒಂದರ್ಥ, ಎಲ್ಲ ಅರ್ಥಕ್ಕೂ ಈಕ್ವಲ್ ಆದ ಮೋಕ್ಷ. ಸರ್ವಾರ್ಥ ಇರೋ ಮೋಕ್ಷ ಅಂತಲೂ ಅರ್ಥ. ಸರ್ವ ಪುರುಷಾರ್ಥೋತ್ತಮ ಆದ್ದರಿಂದ ಮತ್ತು ಬಂದ್ಕೊಂಡಿದ್ದೆಲ್ಲ ಎರಡೂ ಆಗುತ್ತೆ. ಏತೇನ ಸತ್ಯವಾಕ್ಯೇನ ತಮೇವ ಪ್ರವಿಶಾಮ್ಯಹಂ ಇತ್ಯಾದ್ಯಾಹ. ಪ್ರವೇಶ ಮಾಡ್ತೇನೆ, ವೈಕುಂಠ ಪ್ರವೇಶ ಮಾಡ್ತೇನೆ ಅಂತ ಅರ್ಥ. ಎಲ್ಲರೂ ನೋ ಎಂಟ್ರಿ ತಿಳ್ಕೊಳ್ದೆ ಹೋದರೆ. ಇವಾಗ ಇಂಡಿಯನ್ಗೆ ಅಪ್ಲೈ ಮಾಡ್ದ, ಅವ್ನು ಮೆಡಿಕಲ್ ಓದಿರೋದು, ಅದ್ರ ಫಸ್ಟ್ ರ್ಯಾಂಕ್ ಇರ್ಬೋದು, ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಏನು ದಡ್ಡ ಅಂತಲ್ಲ, ಇದು ಸೌಂಡ್ ಪಡೆದೇ ಇದ್ದು. ಆದಷ್ಟು ಇದು ಸತ್ಯವಾಕ್ಯ. ಯಾವಾಗ ನಾರಾಯಣ ಸರ್ವತ್ವ ಅಂತ ತಿಳ್ಕೊಂಡ್ಬಿಡ್ತಾನೋ ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಇನ್ನೇನು ತಿಳ್ಕೊಂಡ್ರೆ ಏನಾಗೋದಿಲ್ಲ, ಇನ್ನು ಭಾರಿ ಏನೇ ಇರ್ಬೋದು, ಮುಕ್ತಿಗೆ ಅಲ್ಲಿ ಎಲಿಜಿಬಲ್ ಅಲ್ಲ ಅಷ್ಟೇ. ತತ್ರೈವ ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ತತ್ರೈವ ಶಿವಂ ಪ್ರತಿ ಇಲ್ಲಿ ಸ್ಕಾಂದೇ ಶೈವೆ ಅಂತ ಹೇಳಿದರು. ಸ್ಕಾಂದೇ ಶೈವೆ ಅಂತ ಹೇಳಿದರೆ ಸ್ಕಾಂದ ಪುರಾಣನೇ ಶೈವ ಪುರಾಣ. ಮತ್ತೆ ಕೇಳಬೇಕು, ಸ್ಕಾಂದದಲ್ಲೂ ಶೈವ ಪ್ರಧಾನ ವಿಚಾರ ಬಂದಾಗಲೇ ಹೇಳಿದೆ. ಇದನ್ನು ಶೈವ ಪ್ರಧಾನ ವಿಚಾರ ಹೇಳ್ತಿರ್ಬೇಕಾದ್ರೆ ಹೇಳಿದ್ದಾರೆ. ಆದ್ದರಿಂದ ಡಬಲ್ ಶೈವ ಆಯಿತು. ಅದು ಒಂದು ಶೈವ ಪುರಾಣದಲ್ಲಿ ಬಂದಿದ್ದಕ್ಕೇನೆ, ಇನ್ನೊಂದು ಶೈವ ಕಾಂಟೆಕ್ಸ್ಟು ಅದೇನೆ. ಆದ್ದರಿಂದ ಅದಕ್ಕೆ ಭಾರಿ ಮಹತ್ವ ಬಂತು.
ತತ್ರೈವ ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ಯಾವ ಪ್ರತಿವಾದಿ ಒಪ್ಪಿದ್ದನ್ನು ಹೇಳಿಬಿಟ್ರೆ ಭಾರಿ ಸ್ಟ್ರಾಂಗ್ ಆಗುತ್ತೆ. ಅದು ಪ್ರತಿವಾದಿನೇ ಒಪ್ಪಿರೋದು ಹೇಳ್ಬೇಕು. ಗೀತಾ ಒಪ್ಪಿದೆಯಲ್ಲಪ್ಪ, ಗೀತದಲ್ಲೇ ವರ್ಣಸಂಕರ ಆಗಬಾರ್ದು ಅಂತ ಹೇಳಿದ್ದಾರೆ. ಇನ್ನೇನು ಮಾತಾಡೋಂಗಿಲ್ಲ. ಮತ್ತೆ ಇನ್ನೇನು ಸಾವಿರ ಕೊಟ್ಟರು ಒಂದು ಗೀತ ಒಪ್ತೀವ ಇಲ್ಲ ಒಪ್ಪಿಲ್ಲ ಅಂಥೇಳಿ ಅಷ್ಟೇ. ಒಪ್ಪಿಲ್ಲ ನೀನು ವಾದಿನೇ ಅಲ್ಲ. ಒಪ್ಪೋದಾದರೆ ಅಲ್ಲಿ ಬಂದಿದೆ, ಗೊತ್ತಾಯ್ತಾ. ಒಪ್ಪಿಲ್ಲ ಅಂದರೆ ಅವಾಗ ಅವ್ರಿಗೆ ಹೇಳಬಾರ್ದು. ಅದನ್ನು ಒಪ್ಪದೇ ಇದ್ದವ್ರಿಗೆ ಗೀತ ಹೇಳೋಕ್ಕೆ ಹೋಗಬಾರ್ದು. ಒಪ್ಪಿದವ್ರಿಗೆ ಹೇಳಿಬಿಟ್ರೆ ಅದು ನಿರ್ಣಯ. ಒಪ್ಪದೇ ಇದ್ದವ್ರು ಹೇಳಿ ನಿರ್ಣಯ ಆಗೋದಿಲ್ಲ. ತತ್ರೈವ ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ಅದೇ ತತ್ರೈವ ಮತ್ತೆ ಹೇಳ್ತಾರೆ, ಶಿವಂ ಪ್ರತಿ ಮಾರ್ಕಂಡೇಯ ವಚನಂ ಸಂಸಾರಾರ್ಣವ ನಿರ್ಮಗ್ನ ಇದಾನೀ ಮುಕ್ತಿಮೇಷ್ಯಸಿ ಇತ್ಯಾದಿ. ಸಂಸಾರಾರ್ಣವ ನಿರ್ಮಗ್ನ ಇದಾನೀ ಮುಕ್ತಿಮೇಷ್ಯಸಿ. ಮೊದಲು ಹೇಳಿದರು ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತ ಹೇಳಿಬಿಟ್ರು. ಯಾರಿಗೆ? ಮಾರ್ಕಂಡೇಯರು ರುದ್ರದೇವರು ಹೇಳಿದರು. ಯಾವ ಇಷ್ಟೊಂದು ಆರಾಧನೆ ಮಾಡಿಬಿಟ್ರು, ಈಗ ಮೋಕ್ಷಕ್ಕೆ ಹೋಗ್ತೀವಿ ನೋಡು, ಸರಿ ಸರಿ ಕರೆಕ್ಟ್ ಅಂತ ಹೇಳಿ. ಈ ಕರೆಕ್ಟ್ ಹಿಡ್ಕೊಂಡಿದ್ದೆ. ಮೊದಲು ತಪ್ಪಾಗಿತ್ತು, ನನ್ನ ಹಿಡ್ಕೊಂಡಿದ್ದು ತಪ್ಪಾಗಿತ್ತು, ಸರಿ ಇವತ್ತು ಇಷ್ಟು ಹಿಡ್ಕೊಂಡ್ಬಿಟ್ಟು. ಪಾದ್ಮೇ ಶೈವೇ ಮಾರ್ಕಂಡೇಯ ಕಥಾ ಪ್ರಬಂಧೆ ಶಿವಾತ್ಮ ನಿರಧ್ಯ ವಿಷ್ಣೋರೇವ ಶಕ್ತಿಮಾಹ. ಎಲ್ಲಿ ಹೇಳ್ತಿದ್ದಾರೆ ಇದನ್ನು? ಪಾದ್ಮೇ ಶೈವೇ, ಸ್ಕಾಂದೇ ಶೈವೇ ಸರಿ, ಪಾದ್ಮೇ ಶೈವೇ ಸರಿ ಹಾಗಾಗತ್ತೆ. ಪದ್ಮಪುರಾಣ ಏನದು? ಶುದ್ಧ ಸಾತ್ವಿಕ ಪುರಾಣ, ಗೊತ್ತಾಯ್ತಾ. ಆದ್ದರಿಂದ ಯಾಕೆ ಹೇಳಿದ್ರೆ ಆ ಮಾತನ್ನು ಅಂದರೆ ಶಿವಸರ್ವೋತ್ವ ಅಥವಾ ಭಾಗದಲ್ಲೇ ವಿಷಯ ಬಂದುಬಿಟ್ಟಿದೆ. ಶಿವಸರ್ವೋತ್ವವನ್ನು ಕೋಟ್ ಮಾಡೋದಕ್ಕೆ ಏನು ಹೇಳ್ತೀಯಲ್ಲ, ಅಲ್ಲೇ ಓದು, ಅಲ್ಲೇ ಈ ವಿಷಯ ಬಂದುಬಿಟ್ಟಿದೆ. ಆಮೇಲೆ ಶಿವನ ವಿಷಯ ಹೇಳ್ತಾ ಅವ್ರೇನು ಕೇಳಿದರೆ ಮೋಕ್ಷ ಕೊಡಬೇಕು ಅಂತ ಕೇಳಿದರು. ಅದಕ್ಕೆ ಹೇಳ್ತಾರೆ ಮಾರ್ಕಂಡೇಯ ಕಥಾ ಪ್ರಬಂಧೆ. ಮಾರ್ಕಂಡೇಯರ ಕಥೆ ಹೇಳ್ತಕ್ಕಂಥ ಪ್ರಸಂಗದೊಳಗೆ ತೀರ್ಥ ಪ್ರಬಂಧ, ಕಥಾ ಪ್ರಬಂಧ. ಶಿವಾತ್ ನಿಷಿದ್ಧ ಪ್ರಸಂಗ ಅಂದರೆ ಸಂಬಂಧಪಟ್ಟ ವಿಚಾರ ಅಂತ ಅರ್ಥ. ಶಿವಾತ್ ನಿಷಿದ್ಧ, ರುದ್ರದೇವರಿಂದ ಮುಕ್ತಿ ಸಿಗೋದಿಲ್ಲ. ವಿಷ್ಣುರೇವ ಮುಕ್ತಿಮಾಹ ಅಂತ ರುದ್ರದೇವರ ಬಾಯಲ್ಲೇ ಹೇಳಿಸ್ತಾರೆ. ಕಾರಣ ಪಿಶಾಚಿಗಳು ಹೇಳುವ ಇಲ್ಲೂ ಹಾಗೆ ಹೇಳಿದರು. ಹೌದು ಬರುತ್ತೆ. ಯಾವುದು? ಏನು ಮಾರ್ಕಂಡೇಯರ ಕಥೆ ಅಲ್ಲ, ವಾಕ್ಯ. ಈ ವಾಕ್ಯ ಇಲ್ಲಿ, ಈ ಹೇಳ್ತಿರೋ ವಾಕ್ಯ ಅಲ್ಲಿದೆ. ಮಾರ್ಕಂಡೇಯರಿಗೆ ಎಷ್ಟು ಗಂಟೆ ಬರುತ್ತೆ. ಈಗ ಏನು ಕೋಟ್ ಮಾಡ್ತಿದ್ದಾರಲ್ಲ, ಈ ವಾಕ್ಯ ಪದ್ಮಪುರಾಣದಲ್ಲಿದೆ ಅಂತ ಹೇಳಿ. ಸಿಮಿಲರ್ ವಾಕ್ಯ ಅಲ್ಲಿದೆ. ಇದೇ ವಾಕ್ಯ ಬೇಕು ಅಲ್ಲಿ ಹೋಗ್ಬೇಕು. ಇವತ್ತು ಉದಾಹರಣೆಗೆ ಈ ಮಾತು ಅನನ್ಯಾಶ್ಚಿಂತ ಎಂತೋ ಮೇಲಿದೆ ಗೀತೆಯಲ್ಲಿ. ನಾನು ಸಕೃದೇವ ಪ್ರಪನ್ನಾಯ ತವಾಸ್ಮಿತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ದದಾಮೇತ ದುರತಮ್ಮವ. ಅರ್ಥ ಎರಡೂ ಒಂದೇನೆ. ಅದೆಲ್ಲಿದು? ರಾಮಾಯಣದ, ಗೀತಾದಲ್ಲ. ಅರ್ಥ ಅದೇ ಆಗಿದ್ರು ಎರಡೂ ಒಂದೇನೆ ಅರ್ಥ. ರಾಮ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಡಿಫ್ರೆನ್ಸ್ ಇಲ್ಲ. ವಾಕ್ಯ ಕೇಳಿದ್ರೆ ಅದನ್ನೇ ಹೇಳಬೇಕು, ಗೊತ್ತಾಯ್ತಾ. ಇವತ್ತು ಇದು ಹೇಳಿದ್ರು ಸಹಸ್ರಶೀರ್ಷ ಪುರುಷ ಎಲ್ಲಿದೆ ಏನು ಹೇಳಬೇಕಂದ್ರೆ, ಈಗ ಪುರುಷ ವೇದವಾಕ್ಯ ಅಂತಲೇ ಹೇಳಬೇಕು. ನಮೋಸ್ತುತ ಸಹಸ್ರಮೂರ್ತಿ ಅದು ವೇದವಾಕ್ಯ ಅಲ್ಲ. ಅದರಲ್ಲೇ ವ್ಯತ್ಯಾಸ. ಅರ್ಥ ಒಂದೇ ಆದರೂ ಇದು ಬೇರೆ. ಅಹಂ ಸಂಸಾರವ ನಿರ್ಮಗ್ನ ಇದಾನೀ ಮುಕ್ತಿಮೇಷ್ಯಸಿ. ಈಗ ಅಲ್ಲ, ಏನು ಹೇಳ್ತಿದ್ದಾರೆ? ಶಿವಂ ಪ್ರತಿ ಮಾರ್ಕಂಡೇಯ ವಚನಂ. ಏನಂತ? ಸಂಸಾರ ಅಹಂ, ಅದು ಹೀಗೆ ಹೇಳ್ತೇವೆ. ಶಿವಂ ಪ್ರತಿ ಮಾರ್ಕಂಡೇಯ ವಚನಂ ಸಂಸಾರವ ನಿರ್ಮಗ್ನ ಇದಾನೀಂ ಮುಕ್ತಿಮೇಷ್ಯಸಿ. ನಾನೇನಾಗಿದ್ದೆ ಇಷ್ಟೊತ್ತು ಕೂಡ? ಅಲ್ಲ ಉಪದೇಶ ಹಾಗಲ್ಲ. ಅರ್ಥ ಹಾಗೆ ಮಾಡ್ಕೊಂಡು ನಿಮಗ್ನ ಮಾಡಿ ಈಗ ಹೋಗಿಬಿಡುತ್ತೆ, ವಿಸರ್ಗ ಹೋಗಿದ್ದರಿಂದ. ನಾನು ಸಂಸಾರನೋ ನಿರ್ಮಗ್ನ ಇದಾನೀಂ, ಆದರೆ ಮುಕ್ತಿ ತ್ವಮೇಷ್ಯಸಿ. ಇಲ್ಲಿ ವಾಕ್ಯಗಳು ಹೇಗೆ ಗೊತ್ತಾ? ಪುರಾಣ ವಾಕ್ಯ ಹೇಗೆ ಅರ್ಥ ಮಾಡಬೇಕು ಅಂದರೆ, ಭಗವದ್ಗೀತಾ ವಾಕ್ಯ ಬರ್ತದೆ. ಅದು ಸರಿಯಾಗಿ ಯೋಚನೆ ಮಾಡೋದಲ್ಲ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಅಂತಿದೆ ಗೀತಾದಲ್ಲಿ. ಬಂತ ಇಲ್ಲ? ಎಲ್ಲಿದೆ? 15ನೇ ಅಧ್ಯಾಯ ಬಂತ ಇಲ್ಲ? ಏನರ್ಥ ಅದಕ್ಕೆ? ಕೃಷ್ಣ ಹೇಳ್ತಾನೆ ಪ್ರಪದ್ಯೆ, ನಾನು ಶರಣವಂತೇನೆ ಅಂತ ಅರ್ಥ ಅದಕ್ಕೆ, ಹೌದಲ್ಲ? ಅದೇನಂದ್ರೆ ಪ್ರಪದ್ಯೇತ ಆಚಾರ ಅರ್ಥ ಬರೋದು, ಹೊಂದಬೇಕು ಅಂತ ಅರ್ಥ. ಅರ್ಥ ಆಯ್ತಾ ಈಗ? ಅಂದರೆ ಈಗ ನೀನು ಹೊಂದಿದ್ದೀಯಲ್ಲ, ನಾನು ಹೊಂದ್ತಾ ಇದ್ದೇನೆ ಅಂತ ಅರ್ಥ ಆಯ್ತಾ? ಗೊತ್ತಾಯ್ತಾ ಈಗ? ಗೀತಾವಾಕ್ಯನೇ ಆ ಪ್ರಕಾರ ಕೃಷ್ಣ ಹೇಳ್ತಾನೆ ನಾನು ಶರಣವಂತೇನೆ ಅಂತ ಅಷ್ಟೇ. ಭಗವದ್ಗೀತಾ ವಾಕ್ಯನೇ. ತಕ್ಷಣ ಭಾಷ್ಯ ಪ್ರಪದ್ಯೇತ. ಉಳಿದ ಸಂದೇಶ. ಒಂದು ವಾಕ್ಯನ ಒಂದು ಸ್ಟೇಟ್ಮೆಂಟಾಗಿ ಹೇಳೋದು ಬೇರೆ, ಸಂದೇಶವಾಗಿ ಹೇಳಬೇಕಾದ್ರೆ ಈ ರೀತಿ ಮಾಡಬೇಕು. ಆಚಾರ್ಯರ ಮಾತೇನೆ. ಅದಕ್ಕೆ ಹೆಚ್ಚು ಎಲ್ಲ ಪುರುಷ ವ್ಯತ್ಯಾಸ, ಲಿಂಗ ವ್ಯತ್ಯಾಸ ಎಲ್ಲ ಮಾಡ್ಕೋಬೋದು, ಗೊತ್ತಾಯ್ತಾ? ಶಾಸ್ತ್ರದಲ್ಲಿ ಅಲೋಡು. ಯಾರು ಹೇಳ್ತಾರೆ? ದೊಡ್ಡವರು ಚಿಕ್ಕವ್ರು ದೊಡ್ಡವ್ರಿಗೆ ಹೇಳ್ತಾರೋ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ಇದರಲ್ಲೇ ಬರಲಿಲ್ಲ. ಈಗ ಬ್ರಾಹ್ಮಣೋಶ್ಯ ಮುಖಮಾಸೆ ಅಂತ ಹೇಳಿಬಿಟ್ರು ಕೊನೆಗೆ. ಬ್ರಾಹ್ಮಣನೇ ಅವನು ಮುಖ ಆಯಿತು. ಆಮೇಲೆ ಬಾಹು ರಾಜನ್ಯ ಕೃತಃ, ಛತ್ರಿಯವನು ತೋಳುಗಳು. ಆಮೇಲೆ ಊರು ತೊಡೆಗಳು ಬೇಷ್ಯ. ಇಷ್ಟು ಹೇಳಿಬಿಟ್ರು. ನಮಗೆಲ್ಲ ಅಭೇದ ಜ್ಞಾನ ಬಂದೋಯ್ತು.
ಪುಣ್ಯಕ್ಕೆ ಅವ್ರು ಕೋಟ್ ಮಾಡಿಲ್ಲ ಇದನ್ನು ಅದ್ವೈತಗಳು ಕೋಟ್ ಮಾಡೋದಿಲ್ಲ. ಯಾಕೆ? ಮುಂದೆ ಉತ್ತರ ಇದೆ. ಪದ್ಭ್ಯಾಂ ಶೂದ್ರೋ ಅಜಾಯತ. ಶೂದ್ರ ಎಲ್ಲಿಂದ ಹುಟ್ಟಿದ? ಪಾದಗಳಿಂದ ಹುಟ್ಟಿದ. ಮುಂದೆ ಉಳಿದ್ಮೂರನ್ನ ಏನು ಅರ್ಥ ಮಾಡ್ಕೋಬೇಕೀಗ? ಬ್ರಾಹ್ಮಣ ಮುಖ ಅಲ್ಲ, ಬ್ರಾಹ್ಮಣ ವಿಷ್ಣುವಿನ ಮುಖದಿಂದ ಹುಟ್ಟಿದ. ಯಾಕೆ ಹೊರಗೆ ಅರ್ಥ ಅವರೇ ಹೇಳ್ಬಿಟ್ಟಿದ್ದಾರೆ. ಉಳಿದಕ್ಕೆಲ್ಲ ಅದೇ ಅರ್ಥ ಮಾಡಬೇಕು. ತೀರ್ಥ ತಗೋಬೇಕಾದ್ರೆ ಹಾಗೇನೆ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥ ಪ್ರಿವಾಪ್ರಿ. ಇದೆಲ್ಲ ತಿದ್ಕೊಬಿಟ್ಟಿದ್ದಾರೆ ಭಾಳ ಜನ. ಬೇರೆ ಕಡೆ ಇರ್ಬೋದು ಪಾಠ, ತಿದ್ಕೊಬಿಟ್ಟಿದ್ದಾರೆ. ಅಲ್ಲಿ ಅರ್ಥ ಇರೋದು ನಿಮಗೆ ಸರಿಯಾಗಿ ಓದಿ. ಪ್ರಥಮಂ ಕಾಯಶುದ್ಧಾರ್ಥಂ ಸರಿ, ದ್ವಿತೀಯಂ ಅದಿದೆ, ಮೂರನೇದು ಅದೇ ಮೋಕ್ಷಕ್ಕೆ ಹೋಗ್ತದೆ ಅಂತ. ತೃತೀಯಂ ಮೋಕ್ಷಮಾಪ್ನೋತಿ, ಮೂರನೇದು ಮೋಕ್ಷಕ್ಕೆ ಹೋಗ್ತದೆ. ಅದು ಈಗ ಚಲಿಸ್ಬಿಡೋದಾಗುತ್ತೆ ಅಷ್ಟ. ಇದು ಎರಡು ಅರ್ಥ ಹಿಡಿದ್ರಿಂದ ತೃತೀಯಂ ಮೋಕ್ಷದಮ್ ಅಂತ ಆಯ್ತಾಗ ಅರ್ಥ ಆಯ್ತಾ? ಅದು ಬದಲಾಯಿಸ್ಕೊಬೇಕು. ಎಷ್ಟೋದೆಲ್ಲ ತಮಗೆ ಅರ್ಥ ಬದಲಾಯಿಸ್ಕೋಬಾರ್ದು. ಈ ಅರ್ಥ ಬದಲಾಯಿಸ್ಕೋಬೇಕೆ ಹೊರತು ಪದ ಬದಲಾಯಿಸ್ಬಾರ್ದು. ಅರ್ಥ ಆಯ್ತಾ? ಈಗ ಅದು ಮೋಕ್ಷಕ್ಕೆ ಹೋಗ್ತಾಯಿದೆ ಅಲ್ಲ, ನಮಗೆ ಮೋಕ್ಷ ಕೊಡ್ತದೆ ಅಂತ ಅರ್ಥ. ಅದಕ್ಕೇನಂತ ಪ್ರಾಯಪಾಠ ಅಂತಂದ್ರೆ. ಪ್ರಾಯಪಾಠ ಅಂದ್ರೇನು? ಹಿಂದೆ ಮುಂದೆ ಏನು ಬಂದಿದ್ದೋ ಅದ್ರ ತಕ್ಕಂತೆ ಯಾವುದು ಅರ್ಥ ಹೊಂದುತ್ತೋ ಅದ್ರ ತಕ್ಕಂತೆ ಬದಲಾಯಿಸ್ಕೋಬೇಕು. ಆ ಲಿಂಗ ವ್ಯತ್ಯಯ ಮಾಡ್ಕೋಬೇಕು, ಕೆಲವೊಮ್ಮೆ ವಿಭಕ್ತಿ ವ್ಯತ್ಯಯ ಮಾಡಬೇಕು, ಕೆಲವೊಮ್ಮೆ ವಚನ ವ್ಯತ್ಯಯ ಮಾಡಬೇಕು. ಅರ್ಜುನ ಏನು ಹೇಳಿದ್ದೀಗ? ಕರ್ಮಣ್ಯೇ ವ್ಯಾಧಿಕಾರಸ್ತೆ. ಕರ್ಮಣ್ಯೇ ನಿನಗಷ್ಟೇ ಅಧಿಕಾರ ಅಲ್ಲ, ನಿಮಗೆಲ್ಲ ಎಲ್ಲ ಜೀವರು ಸೇರ್ಕೊಂಡ್ಬಿಟ್ರದ. ಮ್ಯಾನ್ ಈಸ್ ಮಾರ್ಟಲ್. ಒಬ್ಬ ಮನುಷ್ಯ ಸಾಯ್ತಾನಿರ್ತಾನ? ಆಲ್ ಮೆನ್ ಆರ್ ಮಾರ್ಟಲ್. ಆಲ್ ಮೆನ್ ಆರ್ ಮಾರ್ಟಲ್. ಗೊತ್ತಾಯ್ತಾ? ಮ್ಯಾನ್ ಅಂತ ಯಾಕೆ ಹೇಳಿದ್ರೆ ಹಾಗಿದ್ರೆ? ಮ್ಯಾನ್ ಅಂತ ಹೇಳಿದರೆ ಆ ಪದ ಕಡಿಮೆ ಪದ ಹೆಚ್ಚರ್ಥ. ಆಲ್ ಮೆನ್ ಈಸ್ ಆರ್ ಮಾರ್ಟಲ್ ಎಂಬುದು ಹೇಗಿರುತ್ತೆ? ಮ್ಯಾನ್ ಈಸ್ ಮಾರ್ಟಲ್. ಶಬ್ದ ಕಡಿಮೆ ಆಯಿತು, ಅರ್ಥ ಏನಾಯಿತು? ಹುಲಿ ಗರ್ಜನೆ ಮಾಡ್ತದೆ. ಹುಲಿಗಳು ಗರ್ಜನೆ ಮಾಡ್ತೇವೆ ಅಂತ ಹುಲಿ ಗರ್ಜನೆ ಮಾಡ್ತದೆ ಅಷ್ಟೇ. ಸೊ ಎಲ್ಲ ಹುಲಿಗಳು ಗರ್ಜನೆ ಮಾಡ್ತೇವೆ ಅಂತ ಅರ್ಥ. ಸಿಂಹ ಗರ್ಜನೆ ಮಾಡ್ತದೆ ಆ ಅರ್ಥದ. ಅದು ಪವರ್ಫುಲ್ ಜಾಸ್ತಿ ಆಗ್ತದೆ. ನೋಡೋದಕ್ಕೆ ಕಡಿಮೆ ಹಿಡಿದಾಗ ಕಾಣಿಸ್ತದೆ, ಆ್ಯಕ್ಚುಲಿ ಏನದು ಅರ್ಥ ಜಾಸ್ತಿ ಕೊಡ್ತದೆ. ಗೊತ್ತಾಯ್ತಾ? ಆ ರೀತಿಯಲ್ಲಿ ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಸಂಸಾರಾವಣ ನಿರ್ಮಗ್ನ ಅಹಂ. ಆದರೆ ನೀನು ಮಾತ್ರ ಮುಕ್ತಿಗೆ ಹೋಗ್ತಾ ಇದ್ದೀರಿ, ನಾವು ಸಂಸಾರ ಮಗ್ನರಾಗಿದ್ದೇನೆ ಅಷ್ಟೇ. ನೀವು ಈ ಕಡೆ ಆ ಕಡೆ, ಈ ಭಾಗ ಬೇರೆ ಮಾಡ್ಕೊಂಬಿಡ್ಬೇಕು, ಈ ಭಾಗ ಬೇರ್ಕೊಂಬಿಡೋದು. ಇದಾನಿ ಮುಕ್ತಿ ನೀವು ಮುಕ್ತಿಗೆ ಹೋಗ್ತಾ ಇದ್ದೀರಿ, ನಾ ಸಮುದ್ರ ಮುಳುಗೋಗ್ಬಿಟ್ಟಿದ್ದೆ. ನಿಮಗಂತೂ ಬಸ್ ಸಿಗಲಿಲ್ಲ ಅಂತಾರಲ್ಲ, ಹಾಗೆ ಅರ್ಥ ಆಯ್ತಾ? ಬಿಡಿಸ್ಕೋಬೇಕಾದ್ರೆ ಒಂದು ಭಾಗ ಇವ್ರಿಗನ್ನ, ಇನ್ನೊಂದು ಅವ್ರ ಭಾಗ ಅನ್ವಯ. ಗೊತ್ತಾಯ್ತಾ? ಇಂದ್ರಾದಿ ಪದ ಬಂದಾಗ ಅರ್ಥ ಮಾಡ್ತಿರೋದು ಹಾಗೆ. ಇಷ್ಟು ಋಗ್ವೇದದಲ್ಲಿ ಅರ್ಥ ಏನಂತ ಬಂತು? ಇಂದ್ರಾದಿ ಪರ ಮಾಡಿದಾಗ ಅರ್ಥ ಲಿಮಿಟ್ ಮಾಡ್ಕೊಂಡು ಹೇಳಬೇಕು. ವಿಷ್ಣು ಪರ ಮಾಡಿದಾಗ ಏನು ಮಾಡಬೇಕು? ಅದನ್ನು ಅನಂತ ಮಾಡಿ ಹಾಕಬೇಕು. ಒಂದೇ ಪದನೇ ಬೇರೆ ಮಾಡಬೇಕು. ಪಾದ್ಮೇ ಶೈವೇ ಮಾರ್ಕಂಡೇಯ ಕಥಾಪ್ರಬಂಧೆ ಶಿವಾನ್ ನಿಷಿಧ್ಯ ವಿಷ್ಣೋರೇವ ಶಕ್ತಿಮಾಹ. ಇಲ್ಲಿ ಆಚಾರ್ಯದಲ್ಲಿ ಯಾಕೆ ಹೇಳಿದರು ಪ್ರಶ್ನೆ. ಈಗ ಮೊದಲು ಎರಡು ಭಾಗ ಬಂತಲ್ಲಿ. ಬರೀ ಜೀವೋಪರ ಅರ್ಥ ಮಾಡಬಾರ್ದು ಅಂತ ಫಸ್ಟ್ ಬಂತು. ಸರಿ ಇಟ್ಕೋಬೇಕು. ಜೀವೋಪರ ಅರ್ಥ ಮಾಡಬಾರ್ದು ಫಸ್ಟು. ಮತ್ತು ಆಮೇಲೆ ಏನು ಮಾಡಬೇಕಾಗಿದ್ದರೆ ದೇವಪರ ಅರ್ಥ ಮಾಡೋದು. ದೇವಪರ ಅರ್ಥ ಮಾಡೋಣ, ವಿಷ್ಣುಪರ ಯಾಕೆ ಮಾಡಬೇಕು? ಶಿವಪರ ಮಾಡೋಣ. ಅದಕ್ಕೇನು ಮಾಡಿದರು? ವಿಷ್ಣುಪರನೇ ಮಾಡಬೇಕು. ಎರಡು ಪಾಯಿಂಟ್ ಇದೆ. ಮೊದಲು ದೇವ್ರನ್ನ ಒಪ್ಪಬೇಕು. ನಾಸ್ತಿಕ ಯಾವ ಸರ್ವೋತ್ತಮ ಅಂತ ಯಾಕೆ ಹೇಳ್ತಾನೆ? ನಾಸ್ತಿಕ ಅವನು. ನಾಸ್ತಿಕ ಒಪ್ಪದೇ ಇದ್ದವ್ರು ಏನು ಹೇಳ್ತಾನೆ ಅವನು? ಸರಿ, ದೇವ್ರನ್ನ ಒಪ್ಪದ ಶಿವಸರ್ವೋತ್ತಮ ನಾನು ತೊಗೊಂಡು ಏನು ಮಾಡಲಿ ಅಂತ ಹೇಳ್ತಾನೆ. ದೇವ್ರನ್ನ ಒಪ್ಪಿದ ಮೇಲೆ ಏನು ಹೇಳಬೇಕು? ದೇವ್ರು ಯಾರು ಅಂತ ಹೇಳಬೇಕಾದ್ರೆ. ಸೊ ಮೊದಲು ಎ ಬಿ ಫಸ್ಟು. ಬರೀ ಜೀವಪರ ಅರ್ಥ ಮಾಡಬಾರ್ದು, ಎಲ್ಲ ಹೊಂದೋದೇ ಇಲ್ಲ, ವಿಷ್ಣುಪರ ಮಾಡಿದ ಮಾತ್ರ ಹೊಂದೋದೆ ಅಂತ ಹೇಳಿದರು. ದೇವಪರ. ಆ ದೇವ ಯಾರು? ದೇವಂ ನಾರಾಯಣಂ ನತ್ತ ವಿಷ್ಣು ಆಗಬೇಕು. ಅದು ಎರಡು ಭಾಗ ಇದೆ ಅದರಲ್ಲಿ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಷ್ಟು ಜನಾರ್ದನ. ಭೋಗ ಕೊಡೋದೇ ಹೊರತು ಏನು ಕೊಡೋದಿಲ್ಲ. ಇಲ್ಲಿ ಆಫೀಸ್ಗೆ ಹೋಗ್ತಾರೆ, ಪಾಠ ಹೇಳ್ಕೊಡಿದ್ರೆ ಏನು ಕೆಲಸ ಮಾಡಿಸ್ತೀವಿ ಅಷ್ಟೇ, ಆಫೀಸಲ್ಲ. ಓದ್ಬೇಕಾದ್ರೆ ಕಾಲೇಜಿಗೆ ಹೋಗುತ್ತಾರಲ್ಲ ಹಾಗೆ. ಓದ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಅಲ್ಲೇ ಕೆಲಸ ಕೊಡಿ ಅಂದರೆ ನಾವು ಓದೋದಷ್ಟು ಕೆಲಸಕ್ಕೆ ಅಲ್ಲಿ ಹೋಗೋಂತ ಹೇಳ್ತಾರೆ. ಕೆಲಸ ಇಲ್ಲೆಲ್ಲ ಕೆಲಸ ಅಲ್ಲಿ, ಓದಿಲ್ಲೆಲ್ಲ ಓದಲ್ಲಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಆ ರೀತಿ ನಾನು ಭೋಗಪ್ರದೋ ವತ್ಸ. ಭೋಗ ಅಂದ್ರೇನು? ಮೋಕ್ಷೇತರ ಫಲ. ಧರ್ಮ ಅರ್ಥ ಕಾಮಗಳೆಲ್ಲ ಏನವು? ಮೋಕ್ಷದ ಅಪವರ್ಗ. ಅವೆಲ್ಲ ಇದಲ್ಲ ಏನು ಅಪವರ್ಗ. ಇದು ಮೋಕ್ಷ ಅಪವರ್ಗ. ಇವೆಲ್ಲ ಏನು? ತ್ರಿವರ್ಗ ಬಂಧಕ. ಪ್ರೇಯಸ್ಸು ಅದು ಶ್ರೇಯಸ್ಸು. ಯಾವುದು? ಅಪವರ್ಗ ಶ್ರೇಯಸ್ಸು. ನಾನು ಭೋಗ ಪ್ರೇಯಸ್ ಕೊಡೋನೆ ಹೊರತಾನೆ. ಭೋಗನ ಬರೀ ಭೋಗ ಅಂತ ಅರ್ಥ ಅಲ್ಲ. ನಾನು ಪ್ರೇಯಸ್ ಕೊಡೋನೆ ಹೊರತು ಏನು ಕೊಡೋನಲ್ಲ? ಶ್ರೇಯಸ್ ಕೊಡೋನಲ್ಲ. ಶ್ರೇಯಸ್ ಯಾರು ಕೊಡ್ತಾರೆ? ಅದಕ್ಕೆ ಅರ್ಜುನ ಕೇಳ್ತಾರೆ, ಏನ ಶ್ರೇಯೋಹ ಮಾಪ್ನುಯಾಮ್ ತದೇಕಂಬದ ನಿಶ್ಚಿತ್ಯ ಏನ ಶ್ರೇಯೋಹ ಮಾಪ್ನುಯಾಮ್. ಯಾವ ಶ್ರೇಯಸ್ಸು ಬಂದರೆ ಹೇಳಿಬಿಡು. ಶ್ರೇಯಸ್ಸಲ್ಲ, ಯಾವ್ದು ಬೇಕು ನನಗೆ? ಶ್ರೇಯಸ್ ಬೇಕು. ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಹೊರಟಾಗ ಭೋಗ ಶಬ್ದಕ್ಕೆ ಹೊಸ ಅರ್ಥ ಸಿಗ್ತದೆ.
ಬ್ರಹ್ಮ ವಿರೋಧಾಚ ಇದೆಲ್ಲ ಆಯ್ತೀಗ. ಒಂದು ವೈಷ್ಣವ ಹೇಳಿದರು, ಸ್ಕಾಂದ ಪದ್ಮ ಹೇಳಿದರು, ಸ್ಕಾಂದ ಹೇಳಿದರು. ಅದರಲ್ಲೂ ಕೂಡ ಈಗ ಇದಕ್ಕೆ ಬಂದರು, ಬ್ರಹ್ಮಪುರಾಣ ಕೋಟ್ ಮಾಡ್ತಾರೆ. ಬ್ರಹ್ಮಪುರಾಣ ಸಮ ಅಂದ್ರೇನು? ರಾಜಸ ಪುರಾಣ. ಅಲ್ಲಿ ವಿಷ್ಣು ಮಹಿಮೆ ಬರುತ್ತೆ, ಶಿವನ ಮಹಿಮೆನೂ ಬರುತ್ತೆ. ರಾಜಸರಿಗೋಸ್ಕರ ಬರೆದ ಪುರಾಣ ಬ್ರಹ್ಮಪುರಾಣ. ಅದರಲ್ಲೂ ಕೂಡ ಏನು ಹೇಳ್ತಾರೆ? ವಿಷ್ಣು ಸರ್ವೋತ್ತಮತ್ವನ ಹೇಳ್ತಾರೆ. ಇದೆಲ್ಲ ಎಲ್ಲಿ ಬಂದಿದೆ ಗೊತ್ತಾ? ಭಾಷೆ ಮೊದಲೇ ಇದರಲ್ಲೇ ಸೂತ್ರ ಹೇಳಿಬಿಡುತ್ತೆ. ಶೈವೇಚ ಸ್ಕಾಂದೆ ಬ್ರಾಹ್ಮೇಚ ಬ್ರಹ್ಮವೈವರ್ತೆ, ಅದೇ ಮಾತನ್ನು ಹೇಳಿದೆ. ಇಲ್ಲಿ ಬ್ರಾಹ್ಮೇಚ ಬ್ರಹ್ಮಪುರಾಣನೂ ರಾಜಸ, ಬ್ರಹ್ಮವಿವರ್ತನೂ ರಾಜಸ. ವೇದಶ್ಚ ಇತಿಹಾಸಾದಿ ಅವಿರೋಧೇನ ಯೋಜ್ಯ. ಅವಾಗ ಇದು ಬಿಟ್ಟುಬಿಡಿ, ಇವೆಲ್ಲ ಪುರಾಣಗಳು ಬೇಕಿಲ್ಲ ನಮಗೆ, ವೇದಕ್ಕೆ ಹೋಗೋಣ ಅಂತ ಕೇಳಿದರೆ ಹಾಗೆಲ್ಲ ಪುರಾಣ ಬಿಟ್ಟು ಹೋಗಬಾರ್ದು. ವೇದಗಳನ್ನ ಅರ್ಥ ಮಾಡಬೇಕಾದ್ರೆ ಏನಿರಬೇಕು? ನಮಗೆ ಪುರಾಣಗಳ ಸಹಾಯ ಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ ಬಿಭೇತ್ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಚರಿಷ್ಯತಿ. ವೇದಗಳು ಬಂದರೆ ಯೋಚನೆ ಮಾಡತ್ತಂತ. ವೇದಗಳು ಯಾರೋ ಬೋಲಕ್ಕ ಹಾಳು ಮಾಡ್ತಾನಪ್ಪ ಇವು ನಮ್ಮನ್ನು ಅನ್ಕೊಂಡ್ಬಿಡ್ತಾವೆ ಅಂತ, ಅರ್ಥ ಕೆಡಿಸಿಬಿಡ್ತಾರೆ ಅಂತೇಳಿ. ಅರ್ಥ ಕೆಡಿಸಿಬಿಡ್ತಾರೆ. ಅದು ಕಂಡು ರಿಪೇರಿ ಕೊಟ್ಟರೆ ಕಂಪ್ನಿಯವ್ರು ಜವಾಬ್ದಾರಲ್ಲ ಅಂತ ಹೇಳಿಬಿಡ್ತಾರೆ. ಪ್ರಾಬ್ಲಮ್ ಇದ್ರೆ ಏನು ಮಾಡ್ಬೇಕು ನಾವು? ಅವರಿಗೆ ನಾವು ಹ್ಯಾಂಡ್ಲ್ ಮಾಡಿ ಅರ್ಧ ಫೇಲ್ ಆದಕ್ಕೆ ಏನು ಮಾಡ್ತಾರೋ ಅವನು? ನಾವು ರೆಸ್ಪಾನ್ಸಿಬಲ್ ಅಲ್ಲ. ನೀವು ಹಾಳು ಮಾಡಿದ್ದೆ ಈಗಾಗಲೇ. ಅದಕ್ಕೆ ಹಾಗೆ ಇದ್ದರೆ ನಾವು ಮಾಡ್ತೀವಿ ಹೊರತು ನೀವು ಹಾಳು ಮಾಡಿದ್ರೆ ಕೊಡೋದಿಲ್ಲ ಅವ್ರು. ಗ್ಯಾರಂಟಿ ಹೋಯ್ತಾರೆ. ಮುಟ್ಟಬಾರ್ದು ನಾವು. ಆ್ಯಸ್ ಇಟ್ ಇಸ್ ಹಾಗೆ ರಿಪೋರ್ಟ್ ಕೊಡೋದು. ಪೊಲೀಸರಾಗೇನೆ ಯಾವ್ದಾರು ನೋಡಿದರೆ ಮುಟ್ಟದಂತ ಫೋನ್ ಮಾಡಬೇಕೇ ಹೊರತು ಎಲ್ಲ ಅರ್ಧ ಮಾಡಿ ಎಲ್ಲ ಸಾಕ್ಷಿ ತೆಗೆದಾಕ್ಬಿಟ್ಟು ಫೋನ್ ಮಾಡಿದರೆ ತಪ್ಪೋದು. ಅದು ಕೇಸ್ ಅವನ ಅಪರಾಧಿ ಆಗ್ತಾನೆ. ಈಗ ತಪ್ಪಿತಸ್ಥ ಅಂತ ಅವನೇ ಪ್ರೂವ್ ಆಗಿಬಿಡ್ತಾರೆ. ಮಾಡೋಂಗಿಲ್ಲ. ಇತಿಹಾಸಾದಿ ಅವಿರೋಧೇನ ಯೋಜ್ಯ. ನಮ್ಮ ಮಡಿಯವರು ಮೈಲಿಗೆ ಬಂದು ಮುಟ್ಟಿಬಿಡ್ತಾನಲ್ಲಪ್ಪ ಅಂತ ತಿಳ್ಕೊಂಡ್ರೆ ಹಾಗೆ ಇಲ್ಲಿ ವೇದ ಭಯಪಡ್ತದೆ ಅಂತ ಹೇಳಿದರು. ವೇದಕ್ಕೆ ಭಯನ ಆಗಿದ್ದರೆ ವೇದಾಭಿಮಾನಿ ಯಾರು? ಅವರಿಗೆ ಭಯನ ಅಂತ ಕೇಳಿದರೆ ಅವ್ರಿಗೆ ಭಯ ಅಂದರೆ ಮಡಿ ಮೈಲಿಗೆ ಭಯ ಹೊರತು ಯಾವ ಭಯ ಅಲ್ಲ. ಬಂದಿರೋ ಚಿಕ್ಕ ಮಗು ಬಂದಿರೋದು, ದೊಡ್ಡ ತಾಯಿ ಅಯ್ಯೋ ಭಗವಂತ ಎತ್ಕೊಡಿದ್ರೆ ಭಯ ಬನ್ನಿ, ಅಯ್ಯೋ ಭಗವಂತ ಎತ್ಕೊಡಿ ಬೇಗ ಅಂಥೇಳಿ. ಯಾಕೆ ತಾನು ಎಟ್ಟಾಗಿಲ್ಲ, ಮೈಲಿಗೆ ಮಾಡಿಬಿಡ್ತಾರೆ. ಚಿಕ್ಕವ್ರಿಗೆ ಏನು ಕೆಪಾಸಿಟಿ ಇದೆ, ಏನು ಮಾಡಲಿ ಮೈಲಿಗೆ ಮಾಡೋ ಕೆಪಾಸಿಟಿ ಇದೆ ಗೊತ್ತಾನೆ, ಮೈಲಿಗೆ ಮಾಡಿಬಿಡ್ತೀರಿ ಅಂಥೇಳಿ ಅದನ್ನ ತಪ್ಪಿಸ್ಕೋಬೇಕು. ಹಾಗೆ ಅದಕ್ಕೋಸ್ಕರ ಏನು ಮಾಡಬೇಕೀಗ? ಇತಿಹಾಸ ಪುರಾಣ ಓದ್ದೆ, ಇದು ಸರಿಯಾದ ಗೈಡ್ಲೈನ್ಸ್ ಇದು. ಇತಿಹಾಸ ಪುರಾಣ ಓದ್ದೇ ಇದ್ದವ್ರು ಎಂದು ಯಾವ ಸಾಹಿತ್ಯ ಕೈ ಹಾಕಬಾರ್ದು, ಸಾಹಿತ್ಯ ಕೈ ಹಾಕಲೇಬಾರ್ದು. ಅರ್ಥ ಆಯ್ತು? ಯಾವುದೋ ಸಬ್ಜೆಕ್ಟ್ ಗ್ರ್ಯಾಜುಯೇಷನ್ನಾಗಿ ಇನ್ನೊಂದಕ್ಕೆ PG ಕೊಡೋದಿಲ್ಲ. ಏನಾಗಿರ್ಬೇಕು ಅವನು? ಅದೇ ಸಬ್ಜೆಕ್ಟ್ ಮತ್ತು ಅದನ್ನು ಓದ್ಕೊಂಬರ್ಬೇಕು. ಇದಕ್ಕೆ ಕೊಡೋದಿಲ್ಲ ಅವನು. PCM ಮಾಡಿರ್ತಾನೆ. ಯಾವುದಕ್ಕೆ 3ರಲ್ಲಿ ಯಾವುದಕ್ಕೆ ಬೇಕಾದ್ರೆ ಹೋಗ್ಬೋದು. 3ರಲ್ಲಿ ಮಾತ್ರ, ಬೇರೆ ಅಲ್ಲ. ಅದು ಸ್ಪೆಷಲ್ ತೊಗೊಂಡ್ಮೇಲೆ PhD ಮ್ಯಾಥಮೆಟಿಕ್ಸಲ್ಲಿ ಮಾಡಿದೆ, MSc PhD ಫಿಸಿಕ್ಸಲ್ಲಿ ಮಾಡೋಂಗಿಲ್ಲ. ಯಾವ್ದ್ರಲ್ಲಿ ಮಾಡೋಕೆ ಅವನೀಗ? ಮ್ಯಾಥಮೆಟಿಕ್ಸಲ್ಲೇ ಮಾಡೋದು. ಈ ಸ್ಪೆಷಲೈಸೇಷನ್ ಮಾಡಬೇಕೆ ಹೊರತು ಬೇರೆ ಅನ್ಕನ್ಸರ್ಡ್ ಸಬ್ಜೆಕ್ಟ್ಗಳು ಮಾಡೋಕ್ಕೆ ಬರೋದಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಕಂಡವರೆಲ್ಲ ಓದ್ತಾರೆ. ಒಂದು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅವರಿಗೀಗ? ಅರ್ಜೆಂಟ್ ಹಾರ್ಟ್ ಆಪ್ರೇಷನ್ ಹಾರ್ಟಿನ ಫಂಕ್ಷನ್ ಏನು ಡಾಕ್ಟರ್ ಚರ್ಚ್ ಕೂತ್ಕೊಂಡ್ರೆ ಏನು ಮಾಡೋದು? ಫಂಕ್ಷನ್ ಇವನ್ ಫಂಕ್ಷನ್ನೇ ಹೋಗ್ಬಿಡ್ತದೆ. ಆಮೇಲೆ ಅದು ಕೇಳೋ ಪ್ರಶ್ನೆ, ನೀನು ಡಾಕ್ಟ್ರಾಗೋ ಗೊತ್ತಾಗುತ್ತೆ, ಇನ್ನೇನು ಹೇಳೋಕ್ಕೆ ಬರೋಲ್ಲ. ನೀನು ಡಾಕ್ಟ್ರಾಗೋ ಗೊತ್ತಾಗುತ್ತೆ. ಇಂಥ ಪ್ರಶ್ನೆ ಕೇಳೋದು ಉತ್ತರ ಕೊಡೋದಿಲ್ಲ ಅಂತ ಬಂದು ಬೈಕೋತ ಓಡಾಡೋದು ತಪ್ಪದು. ಅದು ಅರ್ಹತೆ ಬೇಕು ಯಾವಾಗಲೂ. ಪ್ರಶ್ನೆ ಕೇಳೋನಿಗೆ ಅರ್ಹತೆ ಹೇಗಿರಬೇಕು, ಹೇಳೋನಿಗಿರಬೇಕು. ಹೇಳೋನಿಗೆ ಅರ್ಹತೆ ಹೇಗಿರಬೇಕು, ಕೇಳೋನಿಗೆ ಹೇಗಿರಬೇಕು. ಬೇರೆ ಏನೋ ಹೇಳೋದು ಬೇಕಂತ ಮತ್ತೆ ಓಡಾಡೋದು. ಏನೋ ಉತ್ತರ ಕೊಡ್ತಾರೆ, ಏನೋ ಕೊಟ್ಟರೆ ಅಂತ ಅವ್ನಿಗೆ ಅರ್ಥ ಆಗೋದು ಅಷ್ಟೇ. ಆ ಫೀಲ್ಡಲ್ಲಿ ಇಲ್ಲ ಅಂತಂದರೆ ಅರ್ಥನೇ ಆಗೋದಿಲ್ಲ ಅವನಿಗೆ. ಅದು ಇನ್ನೊಂದು ಮಾತಿದೆ. ಪುರಾಣ ಲೈಟಾಗಿ ಕಾಣೋರಿಗೆ ಆಚಾರ್ಯ ಕೊಟ್ಟ ಉತ್ತರ ಇದು. ಇತಿಹಾಸಾದಿ ಶಬ್ದದಿಂದ ಪುರಾಣ ತಗೋಬೇಕು ಹೇಳ್ತಾರೆ. ಒಂದು ವಾಕ್ಯ ಅಷ್ಟೇ ಅಲ್ಲ, ಇನ್ನೊಂದು ವಾಕ್ಯ ಇದೆ. ಎಲ್ಲ ಪೂರ್ತಿ ಆಚಾರ್ಯ ಕೆಲವು ವಾಕ್ಯ ಕೋಟ್ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಪ್ರಸಿದ್ಧ ಅಂತ ಅರ್ಥ. ಪ್ರಸಿದ್ಧವಾದ್ದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅನನ್ಯ ಚಿಂತೆ ಎಂತೋ ಗೊತ್ತಲ್ಲ ಅಂದರೆ ಮುಗಿದೋಯ್ತು ಅಷ್ಟೇ. ಏನು ಹೇಳಬೇಕಾಗಿಲ್ಲ, ಉಳಿಸ್ಲೋಕೆ ಹೇಳಬೇಕಾಗಿಲ್ಲ. ಅದು ಅಪಾರ್ಥ ಮಾಡ್ಕೊಂಡು ಏನಂತ ಬರೆದ್ರು ಆಚಾರ್ಯ ಒಂದು ಕಡೆ ಬ್ರಹ್ಮ ಜಿಜ್ಞಾಸ ಅಂತ ಅಷ್ಟೇ ಕೋಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ಏನು ಬರೆದು ಓಮ್ ಅಥವಾ ಇಲ್ಲ ಬ್ರಹ್ಮಜ್ಞಾನ ಅಷ್ಟೇ ಇರೋದು ಶುರು ಮಾಡಿಬಿಟ್ಟು. ಅರ್ಥ ಆಯ್ತಾ ನಿಮಗೆ? ಮಹಾನುಭಾವರು ಅದರ ಅದಕ್ಕೊಂದು ಗುಂಪು ಚಪ್ಪಾಳಿ ಹಾಕೋರು, ಅದಕ್ಕೊಂದು ಗುಂಪು. ಪ್ರತಿ ಸಹ ಎಲ್ಲ ಕೋಟ್ ಮಾಡಬೇಕಾಗಿದ್ದರೆ ಇದು ಗೀತಾ ಅಂತಾರೆ. ಭಗವದ್ಗೀತಾ ಅನ್ನಲಿಲ್ಲ ಅಂದರೆ ಭಗವದ್ಗೀತಾ ಅನ್ನಬಾರದು. ಯಾವ ವಾಕ್ಯರು ಎಲ್ಲ ಕಡೆ ಪೂರ್ತಿ ಕೋಟ್ ಮಾಡಬೇಕಾಗಿಲ್ಲ. ಎಷ್ಟು ಸಾಕು ನಮಗೆ? ಎಸತ್ತಿಷ್ಟೇ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚೈತೆ ಅಷ್ಟೇ. ಮುಂದಿನ ವಾಕ್ಯ ಬೇಕಿಲ್ಲ ನಮಗೆ. ನಾವು ಬೇಕಾದ ಪ್ರಸಂಗಕ್ಕಿಷ್ಟೇ. ಅದನ್ನು ಅರ್ಥ ಮಾಡಿಕೊಡದೆ ಇಷ್ಟೇ ಕೋಟ್ ಮಾಡಿದ್ರಿಂದ ಸೂತ್ರ ಇರೋದೇ ಅಷ್ಟು ಅಂತೇಳಿ. ಓಂಕಾರ ಇಲ್ಲ ತಮಾಷೆ ಅಥಾತನೂ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಅಥಾತರು ಹೋಗಿಬಿಡ್ತಾ ಆಗಿದ್ದರೆ ಅಥಾತೋ ಇದ್ಮೇಲೆ ಓಂಕಾರ ಯಾಕಿಲ್ಲ?
ಅಂದರೆ ಇದು ಎಷ್ಟು ತಪ್ಪುಗಳನ್ನು ಸರಿ ಅಂತ ಹೇಳೋ ಮೂರ್ಖರು ಇದ್ದಾರೆ ಅಂದರೆ ಎಷ್ಟು ಅನ್ಯಾಯ. ಈಗ ಹೇಳ್ತಾರೆ ಶ್ಲೋಕ ಫುಲ್ ಏನು ಗೊತ್ತಾ ಇದು, ಯದಿ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ರಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾದ್ ವಿಚಕ್ಷಣ. 4 ವೇದ ಓದಿರಲಿ, ಬೇಕಾದ ವೇದಾಂಗಗಳು ಓದಿರಲಿ, ಏನೇ ಓದಿರಲಿ, ಅವನು ಪುರಾಣ ಓದಿಲ್ಲ ಅಂದರೆ ಅವನು ಜ್ಞಾನಿ ಅಲ್ಲ ಅಂತ ಹೇಳ್ಬಿಟ್ಟು. ಜ್ಞಾನಿ ಅಲ್ಲ. ಇವತ್ತು ಪುರಾಣ ಹೇಳಿದ್ರೆ ಅಜ್ಞಾನಿ ಅಂತಾಗಿರುತ್ತೆ. ಪುರಾಣ ಓದಿದ್ರೆ ಏನಾಗಿರ್ಬೇಕತ್ತ, ಭಾರಿ ಜ್ಞಾನಿ ಅಂತ ಅರ್ಥ. ಯಾಕೆ ವೇದದ ಸಮೇತ ಗೊತ್ತಿದೆ ಅವನಿಗೆ, ಎಲ್ಲರೂ ಗೊತ್ತಿರಲಿಲ್ಲ. ಯದಿ ವಿದ್ಯಾತ್ ಇತ್ಯಾದಿ ವಚನಾತ್ ಅನಿರ್ಣಯಾಚ ಇಂದ್ರಾದಿ ಶಂಕಯ ಅನ್ಯಥಾ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಒಂದೊಂದು ವಾಕ್ಯ ಕೂಡ. ಇಲ್ಲದೆ ಹೋದರೆ ಪುರಾಣ ಇತಿಹಾಸ ಓದಿ ಸುಮ್ಮನೆ ಇಂದ್ರ ಸೂಕ್ತ ಅಗ್ನಿ ಸೂಕ್ತ ಓದಿಬಿಟ್ರೆ ಏನಾಗುತ್ತೆ ನಿಮಗೆ, ಅಗ್ನಿಪರ ಅಂತಾಗುತ್ತೆ, ಇಂದ್ರಪರ ಅಂತಾಗುತ್ತೆ. ಆಮೇಲೆ ನೋಡಿದ್ರೆ ಅವ್ರ ಗುಣಗಳಿಲ್ಲ ಅವರಲ್ಲಿ. ಅರ್ಥ ಆಯ್ತಾ? ವೇದಗಳು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ, ಸೃಷ್ಟಿ ವಿಧಾನ ಡೀಟೇಲ್ಸ್ ಸಿಗೋದಿಲ್ಲ ನಮಗೆ. ಎಲ್ಲ ಪುರಾಣಕ್ಕೆ ಬರಬೇಕು, ಮತ್ತೆ ನಾವು ಇತಿಹಾಸ ಪುರಾಣದಲ್ಲೇ ಓದಬೇಕು. ಎಲ್ಲೋ ಇರುತ್ತದು ವೇದದಲ್ಲಿ, ಅದು ಹುಡ್ಕೊಂಡು ಹೋದಾಗ ನಮಗೆ ಆಗೋದಿಲ್ಲ. ಇತಿಹಾಸ ಪುರಾಣ ಏನು ಮಾಡಿಬಿಟ್ಟಿದೆ ಈಗ ಆ್ಯಸ್ ಎ ಹೋಲ್ ನೋಡಿ ಹೇಳ್ತಾರೆ. ಇದೊಂದು ಪ್ರಶ್ನೆ ಸರಿಯಾಗಿ ತಿಳ್ಕೊಬೇಕು ಉತ್ತರನ. ಯಾಕೆ ನಾವು ವೇದ ಓದಬಾರ್ದು ಡೈರೆಕ್ಟ್ ಅಂತ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳು. ಅನಂತ ವೇದ ಇದೆ, ಹೇಗೆ ಓದ್ತೀರಿ ನೀವೀಗ? ಅನಂತ ವೇದ ಓದಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವೇದಾರ್ಥ ನಿಮಗೆ ಬೇಕು. ಅನಂತ ವೇದ ಓದೋರು ಹೇಳಿಬಿಟ್ರೆ, ಪುರಾಣ ಬರೆದವ್ರು ಯಾರು? ವೇದವ್ಯಾಸ, ವೇದ ಪ್ರತಿಪಾದ್ಯರು. ಆದ್ದರಿಂದ ಎಲ್ಲ ನೋಡಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಉಳಿದವ್ರು ಹೇಳಿದರೆ ಏಕದೇಶ ಹೇಳ್ತಾರೋ, ಇವರು ಏಕದೇಶ ಅಲ್ಲ. ಏನು ಬರುತ್ತೋ ಅವರಿಗೆ? ಈ ಬಡಿಸೋನು ಏಕದೇಶ ಬಡಿಸ್ತಾನೆ, ನೆನ್ಪಿಟ್ಕೊಟ್ರಿ. ಬಡಿಸಿದವ್ರು ಏಕದೇಶ ಬಡಿಸ್ತಾನೆ. ಅಲ್ಲಿರೋದು ಅಡಿಗೆ ಪೂರ್ತಿ ಇದೆ, ಅಡಿಗೆ ಅಲ್ಲಿದೆ. ಬಡಿಸೋ ಯಾರು ನೋಡಿದ್ರು ಇಷ್ಟೇ ನಾನು ಗಾಬರಿ ಆಗ್ಬಿಟ್ಟು ಅವಳು, ಇನ್ನೂ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಇಷ್ಟೇ ಆದರೆ ಗೋವಿಂದ, ಅಲ್ಲಿರೋ ಮಧ್ಯೆ ತಪ್ಪಲಿ ಹಾಗೆ ಪಂಜಿತಾ ಆಗ್ಬಿಟ್ಟು ಎಲ್ಲ ಬೇರೆ ಕಡೆ ನೋಡ್ಕೊಡೋದು ಆಸೆ ಅನ್ಕೋತಾನೆ. ಪ್ರಸಂಗ ಗೊತ್ತಿರಬೇಕು ಆವಾಗ. ವೇದಗಳು ದೊಡ್ಡ ಶಾಸ್ತ್ರ, ಅನಂತ. ಅವು ಅನಂತ ಓದೋ ಶಕ್ತಿ, ಅನಂತ ಜನ್ಮ ಕೊಟ್ಟರು ಓದೋಕ್ಕಾಗಲ್ಲ ನಮಗೆ. ಅದಕ್ಕೇನು ಮಾಡ್ಬೇಕು ನಾವೀಗ? ಓದೋರು ಕೇಳಿಬಿಟ್ರೆ ಓದೋಯ್ತು. ಅರ್ಥ ಆಯ್ತಾ? ಎಲ್ಲ ಓದೋರಲ್ಲ, ಪ್ರತಿಪಾದ್ಯರೇ ಬರೀತಾ ಇದ್ದಾರೆ ಅಂದಮೇಲೆ ಸುಲಭ ಅದು. ಇದರ ಪುರಾಣಕ್ಕೆ ಮಹತ್ವ ಬರ್ತಿರಲಿಲ್ಲ. ಎಲ್ಲ ಓದ್ದವರು. ಇತ್ಯಾದಿ ವಚನ. 2 ಓದಿಲ್ಲ, ಅರ್ಥ ಆಗಲ್ಲ. 2 ಪಾಯಿಂಟ್ ಇದೆ. ಅನಂತ ವೇದ ಇದೆ, ಕ್ವಾಂಟಿಟಿ ಒಯ್ದು ನಮಗೆ ಸಾಧ್ಯ ಇಲ್ಲ, ಕ್ವಾಲಿಟಿ ಒಯ್ದು ಸಾಧ್ಯವೇ ಇಲ್ಲ. ನಾವ್ಯಾಕೆ ಜಡ್ಜ್ಮೆಂಟು ನೂರಾರು ಗಲಾಟೆ ಮಾಡಿರ್ತಾರೆ ಮೊದಲು, ಸಿಕ್ಕಾಬಟ್ಟೆ ಗಲಾಟೆ. ಅವನು ತಪ್ಪು ಯಾವ ಜಡ್ಜ್ಮೆಂಟ್ ಬಂದರೆ ಮತ್ತೆ ಮಾತಾಡೋದಿಲ್ಲ. ಯಾಕೆ? ಆ ಸಂಬಂಧಪಟ್ಟನ ಆಗ್ತಾನೆ ಮಾತಾಡ್ಕೊತಾರೆ. ಉಳಿದವ್ರು ಒಪ್ಪಲ್ಲ ಅದನ್ನು. ಯಾಕೆ? ಕೋರ್ಟ್ ಹೇಳಿದೆ ಹೋಗಯ್ಯ ಸುಮ್ಮನೆ ಬಿಡು ಅಂತ ಹೇಳ್ತಾರೆ. ಕೋರ್ಟ್ ಎಲ್ಲ ನೋಡಿ ಹೇಳಿರ್ತಾರೆ. ಆದ್ದರಿಂದ ಅದು ಮಹತ್ವ ಇದೆ. ನಾವು ನೋಡದೆ ಏನು ಮಾಡಿರ್ತೇವೆ, ಯಾವುದಕ್ಕೆ ಹೇಳಿಕೆ ಮಾತುಗಳನ್ನ ಹೇಳಿರ್ತೇವೆ. ಅಷ್ಟೇ ಅಲ್ಲ, ನಮ್ಮ ವಾಕ್ಯ ಸೇರಿಸ್ಬಿಡ್ತೇವೆ ಒಂದಷ್ಟು. ಅದಕ್ಕೆ ನಮ್ಮದೊಂದು ಸೇರಿಸಿ ಅದನ್ನು ಮಾಡಿ ಹೇಳ್ತೇವೆ. ಅದರಿಂದ ಬೆಲೆ ಇರೋದಿಲ್ಲ. ಅವನು ಹಾಗಲ್ಲ. ಕೋರ್ಟ್ ನೋಡಿದ್ರೆ ನಮ್ಮ ಸಾಕ್ಷಿ ಏನು ಅಂದರೆ, ಕೋರ್ಟ್ ಮಾಡ್ತಾ ಹೋಗ್ತಾರೆ ಅವ್ರು. ಫಸ್ಟ್ ಫುಲ್ಲು ಪ್ರಿಯಾಂಬಲ್ ಕೊಡ್ತಾರೆ. ಎಷ್ಟೋ ಜಡ್ಜ್ಮೆಂಟ್ 1 ಲೈನ್ 2 ಲೈನ್ ಇದ್ದರೆ ಅದು ಇಷ್ಟಪ್ಪ ಇರುತ್ತೆ, ಉಳಿದೆಲ್ಲ ಕೂಡ ಕೊನೆಗೆ ಅನುವಾದ ಮಾಡಿರ್ತಾರೆ. ಪೂರ್ವಪಕ್ಷ ಅನುವಾದ, 2 ಪಕ್ಷಗಳ ಅನುವಾದ ಮಾಡೋದು. ಪ್ರತಿಪಕ್ಷಿ ಯಾವುದೋ ಪೂರ್ವಪಕ್ಷ ಅನುವಾದ ಮಾಡಿದರೆ ಸಾಕು. ಜಡ್ಜ್ಮೆಂಟ್ ಕೊಡೋನು 2 ಅನುವಾದ ಮಾಡಬೇಕು. ಪೂರ್ವಪಕ್ಷ ಮಾಡಬೇಕು, ಇದು ಅನುವಾದ ಏನು ಅದನ್ನು ಮಾಡಬೇಕು. ಅದಕ್ಕೆ ಅಷ್ಟು ಮಹತ್ವ ಇದೆ. ಇದೆಲ್ಲ 2 ಲೈನ್ ಓದಿದ್ರೆ ಸಾಕು. ಆಚಾರ್ಯ ಎಷ್ಟು ವಿಷಯ ಹೇಳಿದ್ದಾರೆ ಅಂತ ಗೊತ್ತಾಗಲ್ಲ. ತುಂಬ ಜನ ಆಕ್ಷೇಪಣೆ ಮಾಡ್ತಾರೆ ಆಚಾರ್ಯರ ಬಗ್ಗೆ. ತುಂಬ ಪುರಾಣ ಕೋಟ್ ಮಾಡ್ತಾರೆ ಇವರು. ನಾವೆಲ್ಲ ವೇದ ಕೋಟ್ ಮಾಡ್ತೀವಿ ಅಂತೇಳಿ. ವೇದ ಕೋಟ್ ಮಾಡಿದರೆ ಉಪಯೋಗ ಯಾಕಾಗೋದಿಲ್ಲ ಅಂದರೆ ಅದು ಏನದು ನಿಮಗೆ ಅರ್ಥ ಆಗಿಲ್ಲ ಇನ್ನೂ ಕೂಡ. ಅರ್ಥ ಹೇಳಿಬಿಟ್ಟಿದ್ದಾರೆ ಈಗ. ಸೊ ಇದನ್ನು ಹೇಳೋದು ಭಾಳ ಸಿಂಪಲ್ ಆನ್ಸರ್. ಗೀತಾಕ್ಕೆ ಯಾಕೆ ಮಹತ್ವ ಬಂತೀಗ? ಎಲ್ಲ ವೇದಾಂತಕೃತ್ ವೇದ ವಿದೇವ ಚಾಹಂ. ವೇದ ಬಲ್ಲವನು ನಾನು, ವೇದ ಅಂತ ಬರೆದವನು ನಾನು. ಹೈಯೆಸ್ಟ್. ಮತ್ತೇನು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಂ ಸಾಕು. ಯಾಕೆ? ಹೆಂಗಾಗ್ತಾರೆ? ಹೆಂಗೆ ಬಿಸ್ಗೇಡ್ ಅಲ್ಲ, ಉಲ್ಟಾ ಪಲ್ಟ ಅದು. ವೇದ ಓದಿ ಬಿಸ್ಗೇಡ್ ಆಗ್ತಾರೆ, ಪುರಾಣ ಓದಿ ಬಿಸ್ಗೇಡ್ ಆಗೋಲ್ಲ. ಅದು ಪುರಾಣ ಓದಲಿಕ್ಕೆ ವೇದ ಓದಿರಿ ಅಂತ ಹೇಳಲಿಲ್ಲ. ಹೆತ್ತಿ ಕೇಳಿ, ವೇದ ಓದಿ ಪುರಾಣ ಓದಿ ಅಂತ ಹೇಳಲಿಲ್ಲ. ಪುರಾಣ ಓದಿ ವೇದ ಓದಿ ಅಂತ ಹೇಳಿದರು. ವೇದ ಪುರಾಣ ಓದಿ ಅಂತ ಹೇಳಲಿಲ್ಲ. ಯಾಕೆ? ವೇದಾದಿ ಅನಧಿಕಾರಿಗಳು ಓದಬೇಕದಲ್ಲ. ವೇದ ಓದಿ ಅಂತ ಹೇಳಬಾರ್ದು. ಅದಕ್ಕೇನು ಮಾಡಿಬಿಟ್ರಿ ಈಗ? ಪುರಾಣ ಯಾರು ಬೇಕಾದ್ರೆ ಕೇಳಬಹುದು, ಯಾರು ಬೇಕಾದ್ರೆ ಕೇಳೋದು ಮಾಡಿಬಿಟ್ರೆ. ಯಾಕಂದ್ರೆ ನಿರ್ಣಯನಲ್ಲಿರೋದ್ರಿಂದ ಸಮಸ್ಯೆ ಬರೋದೇ ಇಲ್ಲ. ಯಾವ ಪುರಾಣ ಓದಿದರೂ ಕೂಡ 3 ಭಾಗವೂ ಇರುತ್ತದೆ: ಸಾತ್ವಿಕ, ರಾಜಸ, ತಾಮಸ. ಪ್ರಾಧಾನ್ಯ ಇದ್ದದ್ದು ಹೆಸರು ಬರುತ್ತೆ ಹೊರತು ಏನಲ್ಲ ಅದು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಉಪ್ಪು ತಿನ್ನಬೇಡ ಅಂತ ಹೇಳ್ತಾರೆ. ಶರೀರಕ್ಕೆ ಉಪ್ಪು ಬೇಕು ಅಂತಾರೆ. ಗೊತ್ತಾ ನಿಮಗೆ? ದೇಹಕ್ಕೆ ಉಪ್ಪಿಲ್ಲದೆ ಹೋದರೆ ಭಾರಿ ಡೇಂಜರು. ಉಪ್ಪು ತಿನ್ನಬೇಡಿ ಅಂತ ಹೇಳ್ತಾರೆ. ಮತ್ತೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡೋಕ್ಕೆ ಇವ್ರಿಗೆ? ಈಗ ಉಪ್ಪು ತಿನ್ನಬೇಡಿ ಅಂತಾರೆ, ಉಪ್ಪು ಬೇಕು ಅಂತೀರ. ಕಾಂಟ್ರಡಿಕ್ಷನ್ ಅಲ್ಲ. ಎಲ್ಲ ಪದಾರ್ಥದಲ್ಲೂ ಏನಿದೆ? ಉಪ್ಪಿದೆ. ತಿನ್ನೋ ಪ್ರತಿಯೊಂದು ಪದಾರ್ಥದಲ್ಲೂ ಏನಿರುತ್ತೆ?
ಸಾಲ್ಟ್ ಬಟ್ ಇಲ್ಲಿರೋ ಸಾಲ್ಟ್ ಬೇರೆ, ಆ ಸಾಲ್ಟ್ ಬೇರೆ. ಇದು ಹೆಲ್ತ್ ಇಷ್ಟ ಅದು ಹಾಗಲ್ಲ. ಆ್ಯಕ್ಚುಲಿ ಉಪಯೋಗಿಸ್ಬೇಕು, ನಿರ್ವಾಹ ಎಲ್ಲ ಸೇರಿಸ್ಕೋಬೇಕು. ಆದಷ್ಟು ಏನು ಮಾಡಬಾರ್ದು, ಅದು ದೂರ ಹಾಕ್ತಾರೆ ಹೊರೆ, ಎಲೆ ಕೊನೆಗಂತ ಹೆಸರು ಅದಕ್ಕೆ, ಎಲೆ ಕೊನೆಗೆ ಉಪ್ಪು ಹಾಕಿ ಅಂತಾರೆ. ಯಾತಕ್ಕೆ? ಪೂರ್ತಿ ಬೇಕಾದರೆ ಮಾತ್ರ ತೊಗೊಳ್ಳಿಕ್ಕೆ ಹೋಗಬೇಡಿ, ಪೂರ್ತಿ ಬಿಟ್ಬಿಡ್ಬೇಕು. ಇದರಲ್ಲಿ ಹಾಗಲ್ಲ, ಪಾಯಸ ಪೂರ್ತಿ ಕೊನೆಗೆ ಹಾಕೋದಿಲ್ಲ, ಯಾಕೆ ತೊಗೊಳ್ಳೇಬೇಕು. ಪಾಯಸ ಬೇಡ ಅನ್ನಬಾರ್ದು, ಉಪ್ಪು ಬೇಡ ಅನ್ನಬಾರ್ದು, ಬಿಡೋಕ್ಕೆ ಯಾರೂ ಮಾಡಿಲ್ಲ ಅಂತ. ಕೆಲವು ತುಪ್ಪ ಬೇಡ ಅನ್ನಬಾರ್ದು, ಉಪ್ಪು ಬೇಡ ಅನ್ನಬಾರ್ದು ಅಂತಲ್ಲ, ಯಾಕೆಂದ್ರೆ ಬೇಡ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಫಸ್ಟ್. ಅದಕ್ಕೆ ನೈವೇದ್ಯಕ್ಕೆಲ್ಲ ಉಪ್ಪಿಡೋದಿಲ್ಲ, ಯಾಕೆ ದೇವರಿಗೆ ಉಪ್ಪು ಬೇಕಾಗಿಲ್ಲ, ಅದರಿಂದ ದೇವರಿಗೆ ಬೇಕಾಗಿಲ್ಲ, ಇಡೋದಿಲ್ಲ. ಹಾಂ, ಅದು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಅಪಾರ್ಥ ಆಗೋದೇ ಇಲ್ಲ. ಪುರಾಣ ಕೇಳಿದಾಗ ಇಂದ್ರಕ್ಕೆ ಕೇಳ್ಬೇಕಾದ್ರೆ ಏನಂತಾಗತ್ತೆ ಫಸ್ಟ್ ಅದೆಲ್ಲ ಕೇಳ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ ನಾರಾಯಣ ಇವರು ಭಾರತೀ ದೇವಿಗೆ ಹೇಳ್ಬೇಕಾದ್ರೆ 4 ಜನ ಇವ್ರ ಮಕ್ಕಳು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಆಗಲೇ. ಸಮಸ್ಯೆನೇ ಬರೀ ಇಂದ್ರ ಯಾರಂತೂ ವೇದದಲ್ಲಿ ಡೈರೆಕ್ಟ್ ಗೊತ್ತಾಗೋದಿಲ್ಲ, ವೇದ ಓದಿದ್ರೆ ಮಾತ್ರ ಗೊತ್ತಾಗೋದು. ಒಂದು ಬ್ಯಾಕ್ಗ್ರೌಂಡ್ ಇದೆ ವೇದಕ್ಕೆ ಪೂರ್ತಿಯಾಗಿ. ಮತ್ತು ಪುರಾಣ ವೇದಕ್ಕೆ ಅನುಕ್ರಮಣಿಕಾ ಅಂತ ಗ್ರಂಥ ಇದೆ. ಅನುಕ್ರಮಣಿಕಾದಲ್ಲಿ ಕಂಟೆಂಟ್ಸ್ ಎಲ್ಲ ಫಸ್ಟ್ ಕಂಟೆಂಟ್ಸ್ ಇದ್ದಾಗ ಅನುಕ್ರಮಣಿಕಾ, ನಮ್ಮ ವಿಷಯ ಅನುಕ್ರಮಣಿಕ ಇದ್ದಾಗೇನೆ ಅದನ್ನು ಓದಿರಬೇಕು. ಬೃಹತ್ ದೇವತಾ ಅಂತ ಇನ್ನೊಂದಿದೆ, ಅದನ್ನೆಲ್ಲ ಓದಬೇಕು. ಕೊನೆಯ ಪುರಾಣ ಫುಲ್ ಓದಿಬಿಟ್ರೆ ಯಾವ ಸಂಸ್ಥೆನೂ ಇಲ್ಲ, ಯಾವ ಯೋಚನೆ ಬರೋದು. ತತ್ರಾಪಿ ಇಷ್ಟಸಿದ್ಧಿ ನಾಮವೈಶೇಷ್ಯಾತ್. ನಮಗೀಗ ಇಂದ್ರಾದಿಗಳಿದೆಯಲ್ಲ ಅಂತ ಕೇಳಿದರೆ ಇಷ್ಟಸಿದ್ಧಿ ನಾಮವೈಶೇಷ್ಯಾತ್, ಇಂದ್ರನಾಮ ದೇವರಿಗಿದೆ ಹೇಳಿದ್ದಾರೆ ಅಷ್ಟೇ ಹೊರತು ಅದಕ್ಕೆ ಇಂದ್ರ ಸ್ತೋತ್ರ ಅಲ್ಲ ಅದು. ಅಥೋ ಭಗವದುತ್ಕರ್ಷೇವ ಸರ್ವಾಗಮಾನ ಮಹಾತಾತ್ಪರ್ಯಂ. ಆದ್ದರಿಂದ ಎಲ್ಲ ಆಗಮಗಳಿಗೂ ಕೂಡ ಮಹಾತಾತ್ಪರ್ಯ ಇಲ್ಲಿದೆ. ವಿಷ್ಣು ಸರ್ವೋತ್ತಮತ್ವದಲ್ಲೇ ಇದೆ. ಮಹಾಭಾರತಕ್ಕೆ ಅನೇಕ ಅರ್ಥಗಳಿದೆ, ಆದರೆ ಅತಿ ಮುಖ್ಯವಾದ ಅರ್ಥ ಯಾವುದು? ವಿಷ್ಣು ಅದು ಮುಖ್ಯವಾದ ಅರ್ಥ. ಅದು ಉಳಿದೆಲ್ಲ ಏನೇ ಇದ್ದರೂ ಅದು ಬೇರೆ ಇದೆ. ಇದು ಮೇಜರ್ ಮೇನ್ ನಾವು ಪರ್ಪಟ್ ಅಂದರೆ ಅದು ಒಂದೇ. ನಾಮವೈಶೇಷ್ಯ ಅಥೋ ಭಗವದುತ್ಕರ್ಷೇವ ಸರ್ವಾಗಮಾನ ಮಹಾತಾತ್ಪರ್ಯ. ಆಚಾರ್ಯ ಬರೀತಾರೆ, ಶಿಷ್ಯರಾದ ಹೇಳಿದ ತಕ್ಷಣ ಅರ್ಥ ಆಗಿರ್ತಿತ್ತು, ಡೈರೆಕ್ಟ್ ಶಿಷ್ಯರಾದ್ರಿಂದ ಗೊತ್ತಾಯ್ತು. ಟೀಕಾರ ಎಲ್ಲ ಸೇರಿಸಿ ಬರೆದ್ರು ಆಮೇಲೆ. ತಥಾಪಿ ಸ್ವತಃ ಪ್ರಾಮಾಣ್ಯಾತ್ ಸನ್ನೇವ ಉಚ್ಯತೆ ಅವಿರೋಧಾತ್ ನಚಃ ಪ್ರಮಾಣಸಿದ್ಧಶ್ಚ ಅನ್ಯತ್ರ ಅದೃಷ್ಟತ್ವ ಅನ್ಯತ್ರ ಅದೃಷ್ಟ್ಯ ಅಪನ್ನವೋ ಯುಕ್ತಃ ಧರ್ಮವೈಚಿತ್ರ್ಯಾದರ್ಥಾನಾಂ ಸ್ವತಃ ಪ್ರಾಮಾಣ್ಯ ಅನಂಗೀಕಾರೇ ಮಾನೋಕ್ತೌ ಅಪಿ ಅದೋಷತ್ವಂಚ ಸಾಧಯೇತ್ ಇತಿ ಅತಿಪ್ರಸಂಗಃ ಅನನ್ಯಾಪೇಕ್ಷೆಯ ಚ ತತ್ಪರತ್ವಂ ಸಿದ್ಧಂ ಆಗಮಾನಂ. ಇದಿಷ್ಟು ನೆಕ್ಸ್ಟ್ ಟಾಪಿಕ್. ಇದು ಈ ವೇದ ಅಂತೀರಿ, ಪುರಾಣ ಅಂತೀರಿ, ಏನೇನು ಹೇಳ್ತೀರಿ, ಇದು ಹೇಗೆ ನಂಬೋದು ಅಂತ ಕೇಳಿದರೆ ಸ್ವತಃ ಪ್ರಾಮಾಣ್ಯ ಅಂತೇಳಿ ಗೊತ್ತಾ, ಉತ್ತರ ಅದು ಸೆಲ್ಫ್ ವ್ಯಾಲಿಡಿಟಿ ಅಂತ ಹೇಳ್ತಾರೆ. ಆ ವಿಷಯ ಬೇರೆ, ಅದನ್ನೆಲ್ಲ ನಾಳೆ. ಅದು ಎಷ್ಟು ಸಿಸ್ಟಮೆಟಿಕ್ ಆಗಿದೆ ಅಂದರೆ ಆಚಾರ್ಯ ಹೆಡ್ಡಿಂಗ್ ಕೊಡ್ತಾ ಹೋಗೋದಿಲ್ಲ, ಓದ್ಬೇಕಾದ್ರೆ ಕ್ರಮದಲ್ಲೇ ಓದಬೇಕು. ಅದು ಪಾಠ ಹೇಳೋರಿಗೆ ಗೊತ್ತಿರುತ್ತೆ, ಕೇಳೋರಿಗೆ ಗೊತ್ತಿರುತ್ತೆ. ಅದಕ್ಕೆ ಜೈತಿರದು ಎಲ್ಲ ಬರೆದ್ರು ಟೀಕಾರ.